शांति। पिता श्री शिव बाबा याद है। बाप दादा मधुबन मुरली दिनांक 16/6/2026। मीठे बच्चे, तुम अभी सच्चे सच्चे राजयोगी हो। तुम्हें राज ऋषि भी कहा जाता है। राज ऋषि माना ही पवित्र। मधुर मಕ್ಕಳೇ, ನೀವೀಗ ಸತ್ಯ ಸತ್ಯ ರಾಜಯೋಗಿಗಳು. ನಿಮಗೆ ರಾಜ ಋಷಿ ಎಂದು ಹೇಳಲಾಗುವುದು. ರಾಜ ಋಷಿ ಎಂದರೆ ಪವಿತ್ರರು. प्रश्न, तुम बच्चे मनुष्यों को माया रूपी रावण की दलदल से कब निकाल सकेंगे? ನೀವು ಮಕ್ಕಳು ಮನುಷ್ಯರನ್ನ ಮಾಯಾರೂಪಿ ರಾವಣನ ಕೆಸರಿನಿಂದ ಯಾವಾಗ ದೂರ ಮಾಡಲು ಸಾಧ್ಯ ಅಥವಾ ಯಾವಾಗ ಎತ್ತಲು ಸಾಧ್ಯ? उत्तर, जब तुम खुद उस दलदल से निकले हुए होंगे. ಯಾವಾಗ ನೀವು ಸ್ವಯಂ ಆ ಕೆಸರಿನಿಂದ दूर ಆಗಿರ್ತೀರೋ ಆಗ. दलदल से निकलने वालों की निशानी है इच्छा मात्रम अविद्या. ಈ ಕೆಸರಿನಿಂದ ಎತ್ತುವಂತಹ ಮಕ್ಕಳ ಚಿಹ್ನೆ ಏನೆಂದರೆ ಇಚ್ಛಾ ಮಾತ್ರ ಅವಿದ್ಯೆ ಆಗಿರುತ್ತಾರೆ. ಏಕ್ ಬಾಪ್ ಕೆ ಸಿವಾಯ್ ಔರ್ ಕುಚ್ ಭಿ ಯಾದ್ ನ ಆಯೆ. ಒಬ್ಬ ತಂದೆ ವಿನಃ ಇನ್ನೇನೂ ನೆನಪಿಗೆ ಬರಬಾರದು. अच्छा कपड़ा पहने, अच्छी चीज़ खाने, अच्छा देखने, यह लालच न हो. तुम पूरा ही वनमाह में हो. ಒಳ್ಳೆ ವಸ್ತ್ರ ಹಾಕ್ಕೊಳ್ಬೇಕು, ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ಒಳ್ಳೆ ವಸ್ತುವನ್ನು ಒಳ್ಳೆಯದನ್ನು ತಿನ್ನಬೇಕು, ಕುಡಿಬೇಕು ಅನ್ನುವಂತಹ ಒಂದು ಆಸೆ ಇರಬಾರದು. ಏಕೆಂದರೆ ತುಮ್ ಪೂರಾ ಹಿ ವನವಾಹ ಮೇ ಹೋ. ನೀವು ಸಂಪೂರ್ಣ ವನವಾಸದಲ್ಲಿದ್ದೀರಿ. इस शरीर को भी भूले हुए मेरा कुछ भी नहीं, मैं आत्मा हूँ. ऐसे आत्माभिमानी बच्चे ही रावण की दलदल से मनुष्य को निकाल सकते हैं. ಈ ಶರೀರವನ್ನು ಮರೆತಿರುವಂತಹ ನನ್ನದೇನೂ ಅಲ್ಲ, ನಾನು ಆತ್ಮ ಆಗಿದ್ದೇನೆ, ಈ ರೀತಿ ಆತ್ಮಾಭಿಮಾನಿ ಮಕ್ಕಳೇ ರಾವಣನ ಕೆಸರಿನಿಂದ ಮನುಷ್ಯರನ್ನು ಎತ್ತಲು ಸಾಧ್ಯ. ಗೀತ್, तू प्यार का सागर है, तेरी एक बूंद के प्यासे हम. ನೀನು ಪ್ರೀತಿಯ ಸಾಗರ ಆಗಿರುವೆ, ನಿನ್ನ ಒಂದು ಹನಿಗೆ ಬಾಯಾರಿದ್ದೇವೆ. ओम शांति. कोई समय गीत जब बजता जाता है, बजाया जाता था, तो बच्चों से गीत का अर्थ भी पूछते थे. ಬಾಬಾ ಹೇಳ್ತಾ ಇದ್ದಾರೆ, ಯಾವ ಸಮಯದಲ್ಲಿ ಗೀತೆಯನ್ನು ಹಚ್ಚಲಾಗ್ತಾ ಇತ್ತು ಅಥವಾ ಗೀತೆಯನ್ನು ನುಡಿಸ್ಲಾಗ್ತಾ ಇತ್ತು, ಆವಾಗ ಮಕ್ಕಳಿಗೆ ಬಾಬಾ ಬಚ್ಚೋನ್ ಸೆ ಗೀತ್ ಕ ಅರ್ಥ ಬಿ ಪೂಚ್ತೈತೆ. ಮಕ್ಕಳೊಂದಿಗೆ ಗೀತೆಯ ಅರ್ಥವನ್ನು ಬಾಬಾ ಕೇಳ್ತಾ ಇದ್ರು. ಅಬ್ ಬತಾವೋ ತುಮ್ ಕಬ್ ಸೆ ರಾಹ ಬೂಲೆ ಹೋ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈಗ ನೀವು ಹೇಳಿ, ನೀವು ಯಾವಾಗಿಂದ ಮಾರ್ಗವನ್ನು ಮರ್ತಿದ್ದೀರಿ? ಕೊಯ್ನೆ ಕಹ ದ್ವಾಪರ ಸೆ, ಕೊಯ್ನೆ ಕಹ ಸತ್ಯುಗ ಸೆ. जो कहते हैं द्वापर से भूले है वे रॉन्ग है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಶ್ನೆ ಕೇಳಿದ್ರು ಬಾಬಾ, ಯಾವಾಗಿಂದ ನೀವು ಮಾರ್ಗವನ್ನು ಮರ್ತಿದ್ದೀರಿ ಅಂತ. ಅದಕ್ಕೆ ಕೆಲವರು ದ್ವಾಪರಯುಗದಿಂದ ಮರ್ತಿದ್ದೀವಿ ಅಂತ ಹೇಳಿದರು, ಕೆಲವರು ಸತ್ಯುಗದಿಂದ ಮರ್ತಿದ್ದೀವಿ ಅಂತ ಹೇಳಿದರು. ಆದರೆ ಬಾಬಾ ಹೇಳ್ತಿದ್ರೆ, ಯಾರು ದ್ವಾಪರಯುಗದಿಂದ ಮರ್ತಿದ್ದೀವಿ ಅಂತ ಹೇಳ್ತಾರೋ ಅದು ತಪ್ಪು. ಸತ್ಯುಗ ಸೆ ರಾಹ ಬೂಲೆ ಹೇ. ನೀವು ಸತ್ಯುಗದಿಂದ ಮಾರ್ಗವನ್ನು ಮರ್ತಿದ್ದೀರಿ. राह बताने वाला तो सब अभी तुमको मिला है. ಮಾರ್ಗವನ್ನು ಹೇಳುವಂಥವರು ಈಗ ನಿಮಗೆ ಸಿಕ್ಕಿದ್ದಾರೆ. ಸತ್ಯುಗ ಮೇ ರಾಹ ಬತಾನೆ ವಾಲೆ ಕೋ ನಹಿ ಜಾನ್ತೆ ಹೇ. ಆದರೆ ಸತ್ಯುಗದಲ್ಲಿ ನಮಗೆ ಮಾರ್ಗವನ್ನು ತೋರಿಸುವಂತಹ ತಂದೆಯನ್ನು ಅರಿತಿಲ್ಲ. ವಹ ಕೋಯಿ ಬಾಪ್ ಕೋ ಜಾನ್ತೆ ಹಿ ನಹಿ. ಯಾಕೆಂದರೆ ಅಲ್ಲಿ ಯಾರೂ ತಂದೆಯನ್ನು ಅರಿತುಕೊಂಡೇ ಇಲ್ಲ. ಗೋಯಾ ಭೂಲೆ ಹುಯೆ ಹೇ ಅಂದರೆ ಅರ್ಥ, ತಂದೆಯನ್ನೆಲ್ಲರೂ ಪರಮಾತ್ಮನೆಲ್ಲರೂ ಮರ್ತಿದ್ದಾರೆ. ಭೂಲ್ನಾ ಭಿ ಡ್ರಾಮಾ ಮೇ ನೂನ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ರೀತಿ ಮರೆಯುವುದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಫಿರ್ ಅಭಿ ರಾಹ ಬತಾನೆ ಆಯೆ ಹೇ ಕಾತೆ ಹೇ ನಾ ಪ್ರಭು ರಾಹ ಬತಾವೋ. ಮತ್ತೆ ಈಗ ಶಿವಬಾಬಾ ಮಾರ್ಗ ತೋರಿಸೋದಕ್ಕೋಸ್ಕರ ಬಂದಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾರಲ್ವಾ, ಹೇ ಪ್ರಭು ನಮಗೆ ಮಾರ್ಗವನ್ನು ತೋರಿಸು ಅಂತ. ಹಮ್ ಸತ್ಯುಗ್ ಸೆ ಲೇಕರ್ ಬಾಪ್ ಕೋ ಭೂಲೆ ಹೇ. ಅದಕ್ಕೆ ನಾವು ಸತ್ಯುಗದಿಂದ ಹಿಡಿದು ತಂದೆಯನ್ನು ಮರ್ತಿದ್ದೀವಿ. ಬಾಬಾ ಪ್ರಶ್ನೆ ಪೂछते हैं, ಬುದ್ಧಿ ಚಲಾನೆ ಲಿಯೆ.
यह ज्ञान ही निराला है ना, ज्ञान का साಗರ್ ಬಾಪ್ ಹಿ ಹೇ. ಬಾಬಾ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಂದರೆ ಬುದ್ಧಿಯಲ್ಲಿ ವಿಚಾರ ಮಾಡೋದಕ್ಕೋಸ್ಕರ, ಮಕ್ಕಳು ವಿಚಾರ ಸಾಗರ ಮಂಥನ ಮಾಡೋದಕ್ಕೋಸ್ಕರ ಬಾಬಾ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಂದರೆ ಈ ಜ್ಞಾನ ಭಿನ್ನವಾದಂಥದ್ದು. ಶಿವಬಾಬಾ ಜ್ಞಾನಸಾಗರ ತಂದೆಯಾಗಿದ್ದಾರೆ. ಬಾಪ್ ಸಮ್ಮುಖ ಸಮझाते हैं. ಎಲ್ಲ ಮಾತುಗಳನ್ನ ಬಾಬಾ ಸಮ್ಮುಖದಲ್ಲಿ ತಿಳಿಸ್ತಾರೆ. ಜ್ಞಾನ ಕಾ ಸಾಗರ್ ಸುಖ ಕಾ ಸಾಗರ್ ಮೇ ಹಿ ಹೂँ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಜ್ಞಾನ ಸಾಗರ ಸುಖದ ಸಾಗರ ನಾನೇ ಆಗಿದ್ದೀನಿ. ತುಮ್ ಭಿ ಜಾನ್ತೆ ಹೋ ಬರೋಬರ್ ಪತಿತ್ ಪಾವನ್ ಭಿ ಏಕ್ ಹಿ ಬಾಪ್ ಹೇ. ನಿಮಗೂ ಗೊತ್ತು, ಅವಶ್ಯವಾಗಿ ಪತಿತ ಪಾವನ ಒಬ್ಬ ತಂದೆಯೇ ಆಗಿದ್ದಾರೆ. ಯಹ ತೋ ಭಕ್ತಿ ವಾಲೆ ಭಿ ಮಾನ್ತೆ ಹೇ, ಪಾವನ್ ದುನಿಯಾ ಹೈ ಹಿ ಶಾಂತಿಧಾಮ್ और ಸುಖಧಾಮ್. ಬಾಬಾ ಹೇಳ್ತಾ ಇದ್ರೆ ಅವಶ್ಯವಾಗಿ ಪತಿತ ಪಾವನ ಒಬ್ಬರೇ ತಂದೆ. ಈ ಮಾತನ್ನು ಭಕ್ತಿಯಲ್ಲೂ ಸಹ ಮಾನ್ಯತೆ ಮಾಡ್ತಾರೆ. ಆದರೆ ಪಾವನ ಜಗತ್ತಿರುವುದೇ ಶಾಂತಿಧಾಮ ಮತ್ತು ಸುಖಧಾಮ. ಅಬ್ ಸುಖಧಾಮ್ और ಸುಖಧಾಮ್ ದುಃಖಧಾಮ್ ಆದಾ ಆದಾ ಹೇ. ಬಾಬಾ ಹೇಳ್ತಿದ್ರೆ ಈಗ ಸುಖಧಾಮ ಮತ್ತು ದುಃಖಧಾಮ ಎರಡು ಅರ್ಧ ಅರ್ಧ ಆಗಿದೆ. ಯಹತ್ತು ಬಚ್ಚೆ ಅಚ್ಚಿ ರೀತಿ ಜಾನ್ತೆ ಹೇ. ಇದಂತೂ ನೀವು ಮಕ್ಕಳು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಬಾಪ್ ಪ್ಯಾರ್ ಕಾ ಸಾಗರ್ ಹೇ, ತभी तो सब उनको फादर कह पुकारते हैं, परंतु वह कौन है, कैसे आते हैं, यह भूल जाते हैं. ಬಾಬಾ ತಿಳಿಸ್ಕೊಡ್ತಿದ್ರೆ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಅವ್ರನ್ನ ತಂದೆ ಅಂತ ಕರೀತಾರೆ. ಆದರೆ ಅವ್ರು ಯಾರಾಗಿದ್ದಾರೆ, ಹೇಗೆ ಬರ್ತಾರೆ, ಅದನ್ನು ಮನುಷ್ಯರು ಮರ್ತು ಬಿಟ್ಟಿದ್ದಾರೆ. 5000 ವರ್ಷ ಕಿ ಬಾತ್ ಹೇ, ಬರೋಬ್ಬರ್ ಇನ್ ದೇವಿ ದೇವತಾओं का राज था. ಬಾಬಾ ತಿಳಿಸ್ಕೊಡ್ತಿದ್ರೆ 5000 ವರ್ಷದ ಮಾತು. ಅವಶ್ಯವಾಗಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು. ಸತ್ಯುಗ್ ಮೇ ಹೇ ಸದ್ಗತಿ, ಫಿರ್ ದುರ್ಗತಿ कैसे होती है, कौन बताए. ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯುಗದಲ್ಲಿ ಸದ್ಗತಿ ಇರ್ತದೆ, ಮತ್ತೆ ದುರ್ಗತಿ ಹೇಗಾಗ್ತದೆ ಅದನ್ನು ಯಾರು ಹೇಳೋರು. ಬಾಪ್ ಹಿ ಆಕರ್ ಸಮझाते हैं, ದ್ವಾಪರ್ ಸೆ ತುಮ್ಹಾರಿ ದುರ್ಗತಿ ಹುಯಿ ಹೇ, ತಬ್ ತೋ ಬುಲಾತೆ ಹೇ. ಮತ್ತೆ ಬಾಬಾನೇ ಬಂದು ನಮಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ದ್ವಾಪರಯುಗದಿಂದ ನಿಮ್ಮದು ದುರ್ಗತಿ ಆಗಿದೆ, ಅದಕ್ಕೋಸ್ಕರ ನೀವು ನನ್ನನ್ನು ಕರೀತೀರಿ. ತುಮ್ ಸಮಜ್ತೆ ಹೋ ಯಹ ಕೋಯಿ ನೈ ಬಾತ್ ನಹಿ ಹೇ. ಬಾಬಾ ಹೇಳ್ತಾ ಇದ್ರೆ ಇವೆಲ್ಲ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಇದೇನು ಹೊಸ ಮಾತು ಅಲ್ಲ. ಬಾಪ್ ಕಲ್ಪ ಆತೆ ಹೇ, ಬಾಬಾ ಕಲ್ಪನೂ ಬರ್ತಾರೆ. ಅಭಿ ನಿರಾಕಾರ ಬಾಪ್ ಆತ್ಮಂಕು ಸಮझाते ಹೇ. ಈಗ ನಿರಾಕಾರ ತಂದೆ ಆತ್ಮಗಳಿಗೆ ತಿಳಿಸ್ತಾ ಇದ್ದಾರೆ. ಕೋಯಿ ಬಿ ಅಪ್ನಿ ಆತ್ಮಕ್ಕೂ ನಹಿ ಜಾನ್ತೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾರೂ ತಮ್ಮ ಆತ್ಮವನ್ನು ಅರಿತುಕೊಂಡಿಲ್ಲ. ಐಸೆ ಕಭಿ ಕೋಯಿ ನಹಿ ಬತಾಯೆಂಗೆ ಕಿ ಹಮಾರಿ ಆತ್ಮ ಮೇ ಸಾರಾ ಪಾಠ ಬರಾ ಹುವಾ ಹೇ. ಬಾಬಾ ಹೇಳ್ತಿದ್ರೆ ಈ ರೀತಿ ಎಂದೂ ಯಾರೂ ಹೇಳೋದಿಲ್ಲ ನಮ್ಮ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ತುಂಬಿದೆ ಅಂತ. ಕಭಿ ನಹಿ ಕಹೆಂಗೆ ಕಿ ಮೇ ಅನೇಕ ಬಾರ್ ಯಹ ಬನಾ ಹೂ ಪಾಠ ಬಜಾಯ ಹೇ. ಅಥವಾ ಎಂದೂ ಈ ರೀತಿಯೂ ಹೇಳೋದಿಲ್ಲ ಅವರು, ನಾವು ಅನೇಕ ಬಾರಿ ಇದಾಗಿದ್ದೀವಿ ಮತ್ತು ಈ ರೀತಿ ಪಾತ್ರವನ್ನು ಮಾಡಿದ್ದೀವಿ ಅಂತ. ಡ್ರಾಮಾಕ್ಕೂ ವಹ ಜಾನ್ತೆ ಹಿ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ ನಾಟಕವನ್ನು ಅವರು ಅರಿತಿಲ್ಲ. ಕರ್ಕೆ ಲಾಖೋ ಹಜಾರ್ ವರ್ಷ ಕಹೆ ಫಿರ್ ಬಿ ಡ್ರಾಮಾ ತೋ ಹೇನಾ. ಬಾಬಾ ಹೇಳ್ತಾರೆ ಬಲೆ 1000 ವರ್ಷ 1,00,000 ವರ್ಷ ಅಂತಾದರೂ ಹೇಳ್ಬೋದು, ಹೇಳಿದರೂ ಇದು ನಾಟಕ ಅಂತೂ ಹೌದಲ್ವಾ. ಡ್ರಾಮಾ ರಿಪೀಟ್ ಹೋತಾ ಹೇ ಯಹ ತೋ ಕಹೆಂಗೆನಾ. ಈ ನಾಟಕ ರಿಪೀಟ್ ಆಗ್ತದೆ, ಪುನರಾವರ್ತನೆ ಆಗ್ತದೆ ಅಂತಂತೂ ಹೇಳ್ತಾರಲ್ವಾ. यह ड्रामा बाप ही बच्चों को, यह ज्ञान बाप ही बच्चों को सम्मुख देते हैं. ಈ ಜ್ಞಾನವನ್ನು ತಂದೆ ಮಕ್ಕಳಿಗೆ ಸಮ್ಮುಖದಲ್ಲಿ ತಿಳಿಸ್ತಾರೆ. ಮುಖ से बात कर रहे हैं, तुम जानते हो हमको शिव बाबा ने ब्रह्मा द्वारा अपना बनाए ब्राह्मण बनाया है. ಬಾಬಾ ಬಾಯಿಂದ ಮಾತನಾಡ್ತಾ ಇದ್ದಾರೆ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಮಗೆ ಶಿವ ಬಾಬಾ ಬ್ರಹ್ಮರವರ ಮೂಲಕ ತಮ್ಮವರನ್ನಾಗಿ ಮಾಡಿಕೊಂಡು ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಶಿವ ಬಾಬಾ ಕಾ ಯಹ ಬಚ್ಚಾ ಭಿ ಹೇ ವನ್ನಿ ಭಿ ಹೇ. ಶಿವ ಬಾಬಾ ಹೇಳ್ತಾ ಇದ್ದಾರೆ, ಈ ಬ್ರಹ್ಮ ತಂದೆ ಶಿವ ಬಾಬರವರಿಗೆ ಮಗುನೂ ಆಗಿದ್ದಾರೆ, ಜೊತೆಗೆ ಸ್ತ್ರೀನೂ ಆಗಿದ್ದಾರೆ, ಪತ್ನಿನೂ ಆಗಿದ್ದಾರೆ. देखो कितने बच्चों की संभाल की जाती है. ಬಾಬಾ ಹೇಳ್ತಾ ಇದ್ರೆ ನೋಡಿ ಎಷ್ಟೊಂದು ಮಕ್ಕಳ ಸಂಭಾಲನೆ ಮಾಡಲಾಗ್ತದೆ. ಅಕೇಲಾ ಮೇಲ್ ಹೋನೆ ಕೆ ಕಾರಣ ಸರಸ್ವತಿ ಕೋ ಮದದ್ಗಾರ್ ಬನಾಯಾ ಹೇ ಕಿ ಬಚ್ಚೋಂ ಕೋ ಸಂಭಾಲ್. ಬಾಬಾ ಹೇಳ್ತಾ ಇದ್ರೆ ಒಬ್ಬರೇ ಪುರುಷ ಆಗಿರುವ ಕಾರಣ ಸರಸ್ವತಿಯವರಿಗೂ ಸಹಯೋಗಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಬಚ್ಚೋಂ ಕೋ ಸಂಭಾಲು, ಮಕ್ಕಳನ್ನ ಸಂಭಾಲನೆ ಮಾಡಿ ಅಂತ. ಯಹ ಬಾತೆ ಶಾಸ್ತ್ರೋ ಮೇ ನಹಿ ಹೇ. ಆದರೆ ಇವೆಲ್ಲ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ. ಯಹ ಹೇ ಪ್ರಾಕ್ಟಿಕಲ್, ಇದೆಲ್ಲ ಪ್ರಾಕ್ಟಿಕಲ್ ಮಾತುಗಳು. ಬಾಪ್ ಹಿ ರಾಜೋಗ್ ಸಿಕ್ಕಾತೆ ಹೇ, ಜಿಸ್ಕೋ ರಾಜೋಗ್ ಸಿಕ್ಕಾಯ ವಹ ರಾಜಾಯಿ ಬನೆ.
ಬಾಬಾ ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ತಾರೆ. ಯಾರಿಗೆ ರಾಜಯೋಗವನ್ನು ಕಲಿಸಿದ್ರೋ ಅವರು ರಾಜರಾದರು. 84 जन्मों में आए. बाइबल, कुरान, वेद आदि शास्त्र आदि पढ़ते हो तो बहुत है, परंतु समझते कुछ भी नहीं है. ಬಾಬಾ ತಿಳಿಸ್ಕೊಡ್ತಿದ್ರೆ ಬಾಬಾ ಯಾರಿಗೆ ರಾಜಯೋಗವನ್ನು ಕಲಿಸಿದ್ರೋ ಅವರು ರಾಜರಾದರು. ಅವರು 84 ಜನ್ಮದಲ್ಲಿ ಬಂದರು. ಇನ್ನು ಬಾಬಾ ಹೇಳ್ತಿದ್ರೆ ಬೈಬಲ್, ಕುರಾನ್, ವೇದ, ಶಾಸ್ತ್ರ ಏನೇನೆಲ್ಲ ಓದ್ತಾರೆ, ಆದರೆ ಏನೂ ಅರ್ಥವನ್ನು ತಿಳ್ಕೊಂಡಿಲ್ಲ. ಅಭಿ ತುಮ್ ಕೋಯಿ ತತ್ವ ಯೋಗಿ ನಹಿ ಹೋ, ತುಮಾರಾ ತೋ ಬಾಪ್ ಸೆ ಯೋಗ ಹೇ, ಅರ್ಥಾತ್ ಬಾಪ್ ಕಿ ಯಾದ್ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಈಗ ನಿಮ್ಮದೇನು ತತ್ವಯೋಗಿಗಳೇನು ನೀವಲ್ಲ, ನಿಮ್ಮದು ತಂದೆ ಜೊತೆಗೆ ಯೋಗ ಇದೆ, ಅರ್ಥಾತ್ ತಂದೆ ನೆನಪಿದೆ ಅಂತಾರೆ ಬಾಬಾ. ತುಮ್ ಅಭಿ ರಾಜಯೋಗಿ ರಾಜ ಋಷಿ ಹೋ, ಅರ್ಥಾತ್ ಯೋಗಿ ರಾಜ್ ಹೋ. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನೀವೆಲ್ಲ ರಾಜಯೋಗಿ ರಾಜ ಋಷಿಗಳು ಅಂದರೆ ಅರ್ಥ ಯೋಗಿ ರಾಜರಾಗಿದ್ದೀರಿ. ಯೋಗಿ ಪವಿತ್ರಕ್ಕೂ ಕಹಾ ಜಾತಾ ಹೇ, ಯೋಗಿ ಅಂತ ಪವಿತ್ರರಿಗೆ ಹೇಳಲಾಗ್ತದೆ. ಸ್ವರ್ಗಕ್ಕೆ ರಾಜಾಯಿ ಲೇನೆಲಿಯೇ ತುಮ್ ಯೋಗಿ ಬನೆ ಹೋ. ಬಾಬಾ ಹೇಳ್ತಿದ್ರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ನೀವು ಯೋಗಿಗಳಾಗಿದ್ದೀರಿ. ಬಾಪ್ ಪಹಲೆ ಪಹಲೆ ಕಹತೆ ಹೇ ಪವಿತ್ರ ಬನು, ಯೋಗಿ ನಾಮ್ ಹಿ ಉನ್ಕಾ ಹೇ. ಬಾಬಾ ಮೊದಲು ಹೇಳ್ತಾರೆ ಮಕ್ಕಳೇ ಪವಿತ್ರರಾಗ್ರಿ, ಯೋಗಿ ಅಂತಲೇ ಹೆಸರು ಅವ್ರದ್ದು. ತುಮ್ ಸಬ್ ರಾಜಯೋಗಿ ಹೋ, ಯಹ ತುಮ್ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣೋಂ ಕಿ ಬಾತ್ ಹೇ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವೆಲ್ಲರೂ ರಾಜಯೋಗಿಗಳು, ಇದು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರ ಮಾತು ಅಂತ ಹೇಳ್ತಿದ್ದಾರೆ. ತುಮಕೋ ರಾಜಯೋಗ ಸಿಖಾ ರಹೆ ಹೇ, ಸ್ಟೂಡೆಂಟ್ ಹೋ ಗಯೇನಾ. ಬಾಬಾ ಹೇಳ್ತಿದ್ರೆ ನಿಮಗೆ ನಾನು ರಾಜಯೋಗವನ್ನು ಕಲಿಸ್ತಾ ಇದ್ದೀನಿ ಅಂದಮೇಲೆ ನೀವು ಸ್ಟೂಡೆಂಟ್ಸ್ ಆದ್ರಲ್ವಾ, ವಿದ್ಯಾರ್ಥಿಗಳಾದ್ರಲ್ವಾ. ಸ್ಟೂಡೆಂಟ್ಗೂ ಕಬ್ ಟೀಚರ್ ಬೋಲೇಗಾ ಕ್ಯಾ. ಬಾಬಾ ಹೇಳ್ತಿದ್ರೆ ವಿದ್ಯಾರ್ಥಿಗಳನ್ನ ಎಂದಾದರೂ ಶಿಕ್ಷಕ ಮರೀತಾರಾ. जानते हो शिव बाबा हमको पढ़ा रहे हैं, परंतु माया फिर भी बुला देती है. ನಿಮಗೆ ಗೊತ್ತು ಶಿವ ಬಾಬಾ ನಮಗೆ ಓದಿಸ್ತಾ ಇದ್ದಾರಂತ, ಆದರೂ ಮಾಯೆ ಮತ್ತೆ ಮರೆಸ್ಬಿಡ್ತದೆ ಅಂತಾರೆ ಬಾಬಾ. ತುಮ್ ಅಪ್ನೆ ಪಡಾನೆ ವಾಲೆ ಟೀಚರ್ ಕೋ ಭೂಲ್ ಜಾತೆ ಹೋ. ನಿಮಗೆ ಓದಿಸುವಂಥ ಶಿಕ್ಷಕನನ್ನು ಮರ್ತು ಬಿಡ್ತೀರಿ. ಭಗವಾನ್ ಪಡಾತೆ ಹೇ ಯಹ ಸಮझे ತಪ್ ತೋ ನಶಾ ಚಡೆ. ಬಾಬಾ ಹೇಳ್ತಿದ್ರೆ ಭಗವಂತನೇ ಓದಿಸ್ತಾ ಇದ್ದಾರೆ, ಈ ಮಾತನ್ನು ನೀವು ಯಾವಾಗ ತಿಳ್ಕೊಳ್ತೀರೋ ಆವಾಗ ನಿಮಗೆ ನಶೆ ಇರ್ತದೆ. ಸ್ಕೂಲ್ ಮೇ ICS ಪಡ್ತೆ ಹೇ ತೋ ಕಿತ್ನಾ ನಶಾ ರಹತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ICS ಅನ್ನು ಓದಬೇಕಾದ್ರೆ ಅವ್ರಿಗೆ ಎಷ್ಟೊಂದು ನಶೆ ಇರ್ತದೆ. ತುಮ್ ಬಚ್ಚೆ ತೋ 21 ಜನ್ಮ ಕೆಲೆ ಯಹ ರಾಜ್ಯೋಗ ಕಿ ಪಢಾಯಿ ಪಡ್ತೆ ಹೋ. ಆದರೆ ನೀವು ಮಕ್ಕಳು 21 ಜನ್ಮಕ್ಕೋಸ್ಕರ ಈ ರಾಜಯೋಗದ ಶಿಕ್ಷಣವನ್ನು ಓದ್ತಾ ಇದ್ದೀರಿ. ಪಡ್ನಾ ತೋ ಫಿರ್ ಭಿ ಹೋತಾ ಹೇ, ರಾಜ್ ವಿದ್ಯಾ ಭಿ ಪಡ್ನಿ ಪಡೆ, ಭಾಷಾ ಆದಿ ಸಿಕ್ನಿ ಪಡೆ. ಬಾಬಾ ಹೇಳ್ತಿದ್ರೆ ಶಿಕ್ಷಣವನ್ನಂತೂ ಓದಲೇಬೇಕು, ರಾಜವಿದ್ಯೆಯನ್ನು ಕಲಿಬೇಕಾಗ್ತದೆ, ಭಾಷೆಯನ್ನು ಕಲಿಬೇಕಾಗ್ತದೆ. ತುಮ್ ಬಚ್ಚೆ ಸಮಜ್ತೆ ಹೋ ಸತ್ಯುಗ್ ಸೆ ಹಮ್ ಯಹ ರಾಹ ಬೋಲ್ನಿ ಶುರು ಕರ್ತೆ ಹೇ. ಬಾಬಾ ಹೇಳ್ತಿದ್ರೆ ನಮಗೆ ಗೊತ್ತು, ಸತ್ಯುಗದಿಂದ ಹಿಡಿದು ಈ ಮಾರ್ಗವನ್ನು ಮರೆಯುವುದಕ್ಕೆ ನಾವು ಆರಂಭ ಮಾಡಿದ್ವಿ. ಫಿರ್ ಏಕ್ ಏಕ್ ಢಾಂಕಾ ಏಕ್ ಏಕ್ ಜನ್ಮ ಮೇ ನೀಚೆ ಉತರ್ತೆ ಹೇ. ಮತ್ತೆ ಬಾಬಾ ಹೇಳ್ತಿದ್ರೆ ಒಂದೊಂದು ಹೆಜ್ಜೆ ಅಥವಾ ಒಂದೊಂದು ಮೆಟ್ಟಿಲನ್ನು ಒಂದೊಂದು ಜನ್ಮದಲ್ಲಿ ಕೆಳಗಿಳಿತಾ ಬರ್ತೀರಿ. ಅಭಿ ತುಮಕು ಸಾರಾ ಯಾದ್ ಹೇ. ಬಾಬಾ ಹೇಳ್ತಿದ್ರೆ ಈಗ ನಿಮಗೆ ಇದೆಲ್ಲ ನೆನಪಿಗಿದೆ. कैसे हम पढ़ते हैं, कैसे हम उतरते हैं, कैसे हम चढ़ते हैं, कैसे हम उतरते हैं, यह सीढ़ी अच्छी ರೀತಿ ಯಾದ್ ಕರೋ. ಬಾಬಾ ಹೇಳ್ತಿದ್ರೆ ಹೇಗೆ ನಾವು ಏರ್ತಿದ್ವಿ, ಹೇಗೆ ನಾವು ಇಳಿತಾ ಬಂದ್ವಿ, ಈ ಏಣಿಯ ಚಿತ್ರವನ್ನು ಚೆನ್ನಾಗಿ ನೀವು ನೆನಪಿಟ್ಕೊಳ್ಳಿ ಅಂತಾರೆ ಬಾಬಾ. 84 ಜನ್ ಪೂರೆ ಹುಯೇ ಅಬ್ ಹಮ್ಕೋ ಜಾನಾ ಹೇ. 84 ಜನ್ಮ ಪೂರ್ಣ ಆಯಿತು, ಈಗ ನಾವು ವಾಪಸ್ ಹೋಗಬೇಕಾಗಿದೆ. ತೋ ಖುಷಿ ಹೋತಿ ಹೇ ಯಹ ಬೇಹದ್ ಕಾ ನಾಟಕ ಹೇ. ಹಾಗಾದರೆ ನಮಗೆ ಖುಷಿ ಆಗ್ತದೆ, ಇದು ಬೇಹದ್ದಿನ ನಾಟಕ ಆಗಿದೆ. ಆತ್ಮ ಕಿತ್ನಿ ಚೋಟಿ ಹೇ, ಪಾಠ ಬಜಾತೆ ಬಜಾತೆ ಆತ್ಮ ತಕ್ ಜಾತಿ ಹೇ, ತಬ್ ಕಹತೆ ಹೇ ಬಾಬಾ ರಾಹ ಬತಾओ ತೋ ಹಮ್ ವಿಶ್ರಾಮ್ ಪಾಯೆ, ಸುಖ ಶಾಂತಿ ಪಾಯೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮ ಎಷ್ಟು ಚಿಕ್ಕದಾಗಿದೆ. ಪಾತ್ರ ಮಾಡ್ತಾ ಮಾಡ್ತಾ ಆತ್ಮ ಯಾವಾಗ ಸುಸ್ತಾಗ್ಬಿಡ್ತದೋ ಆವಾಗ ಹೇಳ್ತದೆ ಬಾಬಾ ನನಗೆ ಮಾರ್ಗವನ್ನು ತೋರಿಸು, ನಾನು ವಿಶ್ರಾಮವನ್ನು ಪಡ್ಕೊಳ್ಬೇಕು ಅಥವಾ ಸುಖ ಶಾಂತಿಯನ್ನು ಪಡ್ಕೊಳ್ಬೇಕು ಅಂತ. ತುಮ್ ಸುಖಧಾಮ್ ಮೇ ಹೋ ತೋ ತುಮ್ಹಾರೆ ಲಿಯೇ ವಹ ಸುಖ ಶಾಂತಿ ಭಿ ಹೇ. ಬಾಬಾ ಹೇಳ್ತಿದ್ರೆ ನೀವು ಯಾವಾಗ ಸುಖಧಾಮದಲ್ಲಿದ್ರೋ ಆವಾಗ ನಿಮಗೋಸ್ಕರ ಅಲ್ಲಿ ಸುಖ ಶಾಂತಿನೂ ಇರ್ತದೆ. ವಹ ಕೋಯಿ ಹಂಗಾಮ ನಹಿ, ಅಲ್ಲಿ ಯಾವುದೇ ಗಲಾಟೆ ಘರ್ಷಣೆ ಜಗಳ ಇರೋದಿಲ್ಲ. ಆತ್ಮಕೋ ಶಾಂತಿ ಹೇ, ಶಾಂತಿ ಕೆ ದೋ ಸ್ಥಾನ್ ಹೇ, ಶಾಂತಿಧಾಮ್ ಔರ್ ಸುಖಧಾಮ್.
ಬಾಬಾ ಹೇಳ್ತಿದ್ರೆ ಶಾಂತಿಗೆ 2 ಸ್ಥಾನಗಳಿದ್ದಾವೆ, ಒಂದು ಶಾಂತಿಧಾಮ, ಇನ್ನೊಂದು ಸುಖಧಾಮ. ದುಃಖಧಾಮೆ ಅಶಾಂತಿ ಹೇ, ಆದರೆ ದುಃಖಧಾಮದಲ್ಲಿ ಅಶಾಂತಿ ಇದೆ. ಯಹ ಪಢಾಯಿ ಹೇ, ತುಮ್ ಜಾನ್ತೆ ಹೋ ಹಮ್ಕೋ ಬಾಬಾ ಸುಖಧಾಮ್ ವಾಯಾ ಶಾಂತಿಧಾಮ್ ಮೇ ಲೇ ಜಾ ರಹೇ ಹೇ. ಇದು ಶಿಕ್ಷಣವಾಗಿದೆ. ನಮಗೆ ಮಕ್ಕಳಿಗೆ ಗೊತ್ತು, ಬಾಬಾ ನಮಗೆ ಸುಖಧಾಮಕ್ಕೆ ಅಂದರೆ ವಾಯಾ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಮ್ಕೋ ಕಹನೆ ಕಿ ದರ್ಕಾರ್ ನಹಿ, ಬಾಬಾ ಇದನ್ನು ನಮ್ಗೆ ಹೇಳುವ ಅವಶ್ಯಕತೆ ಇಲ್ಲ. ತುಮ್ ಜಾನ್ತೆ ಹೋ ಹಮ್ ಯಹ ಪಾಠ ಬಜಾನೆ ಆಯೆ ಹೇ ಫಿರ್ ಜಾನಾ ಹೇ, ಯಹ ಖುಷಿ ಹೇ. ಈಗ ನಮಗೆ ಗೊತ್ತು, ನಾವಿಲ್ಲಿ ಪಾತ್ರ ಮಾಡೋದಕ್ಕೆ ಬಂದಿದ್ದೀವಿ, ಮತ್ತೆ ವಾಪಸ್ಸು ಹೋಗಬೇಕಾಗಿದೆ. ಈ ಖುಷಿ ಇದೆ ನಮಗೆ. ಶಾಂತಿ ಕಿ ಖುಷಿ ನಹಿ ಹೇ, ಆದರೆ ಬರೀ ಶಾಂತಿಯಲ್ಲಿರುವ ಖುಷಿ ಇಲ್ಲ. ಪಾಠ ಬಜಾನೆ ಮೇ ಹಮ್ಕೋ ಮಜಾ ಆತಾ ಹೇ, ಖುಷಿ ಹೋತಿ ಹೇ. ಪಾತ್ರ ಮಾಡುವುದರಲ್ಲಿ ನಮಗೆ ಮಜಾ ಬರ್ತದೆ ಮತ್ತು ಖುಷಿನೂ ಆಗ್ತದೆ. ಜಾನ್ತೆ ಹೇ ಬಾಪ್ ಕೋ ಯಾದ್ ಕರ್ನೆ ಸೆ ವಿಕರ್ಮ ವಿನಾಶ ಹೋಂಗೆ, ನಮಗೆ ಗೊತ್ತು ತಂದೆಯನ್ನು ನೆನಪು ಮಾಡೋದ್ರಿಂದಲೇ ವಿಕರ್ಮ ವಿನಾಶ ಆಗ್ತದೆ. ಕೋಯಿ ಕಾತೆ ಹೇ ಹಮ್ಕೋ ಮನಗೆ ಶಾಂತಿ ಮಿಲೆ, ಯಹ ಅಕ್ಷರ ಬಿ ರಾಂಗ್ ಹೇ. ಕೆಲವರು ಹೇಳ್ತಾರೆ ನಮಗೆ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂತ, ಈ ಅಕ್ಷರವು ತಪ್ಪಾಗಿದೆ. ನಹಿ ಹಮ್ ಬಾಪ್ ಕೋ ಯಾದ್ ಕರ್ತೆ ಹೇ ಕಿ ವಿಕರ್ಮ ವಿನಾಶೋ, ಇಲ್ಲ ಅಂತಿದ್ದಾರೆ ಬಾಬಾ, ನಾವು ತಂದೆಯನ್ನು ನೆನಪು ಮಾಡೋದು ವಿಕರ್ಮ ವಿನಾಶ ಆಗಲಿ ಅಂತ. ಶಾಂತಿ ತೋ मन रह न सके, शांत तो मन रह न सके, कर्म बिगर रह नहीं सकते. ಬಾಬಾ ಹೇಳ್ತಿದ್ರೆ ಮನಸ್ಸು ಸಂಪೂರ್ಣ ಶಾಂತವಾಗಿರುವುದಕ್ಕಂತೂ ಸಾಧ್ಯ ಇಲ್ಲ, ಯಾಕೆಂದರೆ ಕರ್ಮ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಬಾಕಿ ಮಹಸೂಸತಾ ಆತಿ ಹೇ ಹಮ್ ಬಾಪ್ ಸೆ ಪವಿತ್ರತಾ ಸುಖ ಶಾಂತಿ का वर्षा ले रहे हैं तो ಖುಷಿ ಹೋನಿ ಚಾಹೆ. ಬಾಕಿ ಬಾಬಾ ಹೇಳ್ತಿದ್ರೆ ನಿಮಗೆ ಈ ರೀತಿ ಅರಿವಾಗ್ತದೆ, ನಾವು ತಂದೆಯಿಂದ ಪವಿತ್ರತೆ ಸುಖ ಶಾಂತಿಯ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ ಅಂದಮೇಲೆ ನಿಮಗೆ ಖುಷಿ ಇರಬೇಕಾಗಿದೆ. ಯಹ ತೋ ಹೈ ಹಿ ದುಃಖಧಾಮ್, ಆದರೆ ಇದಂತೂ ಇರುವುದೇ ದುಃಖಧಾಮ. ಇಸ್ಮೇ ಸುಖ ಹೋ ನಹಿ ಸಕ್ತಾ, ಈ ದುಃಖಧಾಮದಲ್ಲಿ ಸುಖ ಇರಲು ಸಾಧ್ಯ ಇಲ್ಲ ಅಂತಿದ್ದಾರೆ ಬಾಬಾ. ಮನುಷ್ಯ ಶಾಂತಿಧಾಮ್ ಸುಖಧಾಮ್ ಕೋ ಭೂಲ್ ಗಯೇ ಹೇ, ಆದರೆ ಮನುಷ್ಯರು ಶಾಂತಿಧಾಮ ಸುಖಧಾಮವನ್ನು ಮರ್ತು ಬಿಟ್ಟಿದ್ದಾರೆ. ತೋ ಜಿನ್ಕೋ ಬಹುತ್ ಪೈಸೆ ಹೇ ಸಮಸ್ತೆ ಹೇ ಹಮ್ ಸುಖ ಮೇ ಹೇ, ಸನ್ಯಾಸಿ ಗರ್ಬಾರ್ ಚೋಡ್ ಜಂಗಲ್ ಮೇ ಜಾತೆ ಹೇ. ಬಾಬಾ ಹೇಳ್ತಿದ್ರೆ ಇವತ್ತು ಕಲಿಯುಗಿ ಜಗತ್ತಿನಲ್ಲಿ ಯಾರ ಹತ್ರ ಬಹಳಷ್ಟು ಹಣ ಇದೆಯೋ ಅವ್ರು ತಿಳ್ಕೊಂಡಿದ್ದಾರೆ ನಾವು ಸುಖದಲ್ಲೇ ಇದ್ದೀವಿ ಅಂತ. ಇನ್ನು ಸನ್ಯಾಸಿಗಳಂತೂ ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗ್ತಾರೆ. ಕೊಯ್ ಹಂಗಾಮ ತೋ ಹೈ ನಹಿ, ಯಾವುದೇ ಗಲಾಟೆ ಅಂತೂ ಇಲ್ಲಿಲ್ಲ. तो शांति तो हो जाते हैं, शांत तो हो जाते हैं, परंतु वह हुआ अल्पकाल के लिए. ಆದರೆ ಶಾಂತರಾಗ್ಬೋದು, ಆದರೆ ಅದು ಅಲ್ಪಕಾಲಕ್ಕೋಸ್ಕರ. ಆತ್ಮ का जो शांति स्वधर्म है उसमें तुम शांति में रहते हो. ಆದರೆ ಆತ್ಮದ ಶಾಂತಿ ಏನು ಸ್ವಧರ್ಮ ಇದೆಯೋ ಈಗ ನೀವು ಇದರಲ್ಲಿ ಒಂದು ಶಾಂತಿಯಲ್ಲಿ ನೀವು ಇರ್ತೀರಿ. ಯಹ ತೋ ಪ್ರವೃತ್ತಿ ಮೇ ಆನಾ ಹಿ ಹೇ, ಆದರೆ ಇಲ್ಲಿ ಜಗತ್ತಿನಲ್ಲಿ ಪ್ರವೃತ್ತಿಯಲ್ಲಿ ಅಂತೂ ಬರಲೇಬೇಕು. ಪಾಠ ಬಜಾನಾ ಹಿ ಹೇ ಯಹ ಆತೆ ಹಿ ಹೇ ಕರ್ಮ ಕರ್ನೆ. ಬಾಬಾ ಹೇಳ್ತಿದ್ರೆ ಈ ಸೃಷ್ಟಿಯಲ್ಲಿ ಬಂದ ಮೇಲೆ ಪ್ರವೃತ್ತಿಯಲ್ಲಿ ಬರಬೇಕಾಗ್ತದೆ, ಪಾತ್ರ ಮಾಡಬೇಕಾಗ್ತದೆ. ಬಾಬಾ ಹೇಳ್ತಿದ್ರೆ ಯಾಕಂದರೆ ಸಾಕಾರ ಜಗತ್ತಿಗೆ ನೀವು ಬರುವುದೇ ಕರ್ಮವನ್ನು ಮಾಡುವುದಕ್ಕೋಸ್ಕರ. ಕರ್ಮ ಮೇತೋ ಆತ್ಮಕ್ಕೂ ಜರೂರ್ ಆನಾ ಹಿ ಹೇ, ಕರ್ಮದಲ್ಲಿ ಅಂತೂ ಅವಶ್ಯವಾಗಿ ಆತ್ಮಗಳು ಬರಲೇಬೇಕು. ತುಮ್ ಬಚ್ಚೆ ಸಮಸ್ತೆ ಹೋ ಯಹ ಸಮಜಾನಿ ಬೇಹದ್ ಕಾ ಬಾಪ್ ದೇ ರಹೇ ಹೇ. ಬಾಬಾ ಹೇಳ್ತಿದ್ರೆ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಈ ತಿಳುವಳಿಕೆಯನ್ನು ಬೇಹದ್ದಿನ ತಂದೆ ಕೊಡ್ತಾ ಇದ್ದಾರೆ. ನಿರಾಕಾರ ಭಗವಾನ್ ಅಬ್ ತುಮ್ ಜಾನ್ತೆ ಹೋ, ನಿರಾಕಾರ ಭಗವಾನ್ ವಾಚ್ ಅಬ್ ತುಮ್ ಜಾನ್ತೆ ಹೋ ಹಮ್ ಆತ್ಮ ಹೇ ಹಮಾರ ಬಾಪ್ ಪರಮಾತ್ಮ ಹೇ. ನಿರಾಕಾರ ಭಗವಾನ್ ವಾಚಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ ನೀವು ಮಕ್ಕಳಿಗೆ ತಿಳ್ಕೊಂಡಿದ್ದೀರಿ ನಾವು ಆತ್ಮಗಳಾಗಿದ್ದೀವಿ, ನಮ್ಮ ತಂದೆ ಪರಮ ಆತ್ಮ. ಪರಮ ಆತ್ಮ ಮಾನ ಪರಮಾತ್ಮ, ಪರಮ ಆತ್ಮ ಅಂದ್ರೆ ಅರ್ಥ ಪರಮಾತ್ಮ. ಉನ್ಕೋ ಯಹ ಆತ್ಮ ಬುಲಾತಿ ಹೇ, ಆ ಪರಮಾತ್ಮನನ್ನು ನಾವು ಆತ್ಮಗಳು ಕರಿತೀವಿ. ವಹ ಬಾಪ್ ಹಿ ಸರ್ವ ಕಾ ಸದ್ಗತಿ ದಾತಾ ಹೇ, ಆ ತಂದೆಯೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಅಬ್ ಬಾಪ್ ಕರ್ತೆ ಹೇ ಬಚ್ಚೆ ದೇಹಿ ಅಭಿಮಾನಿ ಬನು, ಆ ತಂದೆ ಹೇಳ್ತಾ ಇದ್ದಾರೆ ಮಕ್ಕಳೇ ಈಗ ದೇಹಿ ಅಭಿಮಾನಿಗಳಾಗಿ. ಯಹಿ ಮೆಹನತ್ ಹೇ, ದೇಹಿ ಅಭಿಮಾನಿ ಆಗುವುದರಲ್ಲಿ ಅಥವಾ ಆತ್ಮಾಭಿಮಾನಿ ಆಗುವುದರಲ್ಲಿ ಪರಿಶ್ರಮ ಇದೆ. ಆಧಾ ಕಲ್ಪ್ ಸೆ ಜೋ ಕಾದ್ ಪಡ್ತಿ ಹೇ ವಹ ಇಸ್ ಯಾದ್ ಸೆ ಹೇ ನಿಕ್ಲೇಗಿ. ಅರ್ಧ ಕಲ್ಪದಿಂದ ಆತ್ಮದಲ್ಲಿ ಏನು ಕಲ್ಮಶ ತುಂಬ್ತಾ ಬರ್ತದೋ ಅದು ದೂರ ಆಗಬೇಕಂದ್ರೆ ಈ ನೆನಪಿನ ಯಾತ್ರೆಯಿಂದಲೇ ದೂರ ಆಗ್ತದೆ. ತುಮಕೋ ಸಚ್ಚಾ ಸೋನಾ ಬನ್ನ ಹೇ,
ನೀವು ಚೊಕ್ಕ ಚಿನ್ನ ಆಗಬೇಕಾಗಿದೆ. ಜೈಸೆ ಸಚ್ಚೆ ಸೋನೆ ಮೇ ಖಾದ್ ಮಿಲಾಯೆ ಫಿರ್ ಜೇವರ್ ಬನಾತೆ ಹೇ, ತುಮ್ ಅಸುಲ್ ಮೇ ಸಚ್ಚಾ ಸೋನಾತೆ ಫಿರ್ ತುಮ್ಹಾರೆ ಮೇ ಖಾದ್ ಪಡ್ತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ಚೊಕ್ಕ ಚಿನ್ನ ಆಗಿದ್ರೆ ಆಮೇಲೆ ಅನ್ಯ ಮಿಶ್ರಣ ಆಗೋದ್ರಿಂದ ಏನಾಯಿತು, ಫಿರ್ ಜೇವರ್ ಬನಾತೆ ಹೇ. ಬಾಬಾ ಹೇಳ್ತಾರೆ ಸಚ್ಚೆ ಸೋನೆ ಮೇ ಖಾದ್ ಮಿಲಾಯೆ ಫಿರ್ ಜೇವರ್ ಬನಾತೆ ಹೇ. ಚೊಕ್ಕ ಚಿನ್ನದಲ್ಲಿ ಅನ್ಯಲೋಹ ಮಿಶ್ರಣ ಮಾಡಿ ನಂತರ ಆಭರಣಗಳನ್ನ ತಯಾರಿಸ್ತಾರೆ. ಆದರೆ ನೀವು ನಿಜವಾಗ್ಲೂ ಸತ್ಯ ಚಿನ್ನ ಆಗಿದ್ರಿ, ಆಮೇಲೆ ನಂತರ ಆತ್ಮದಲ್ಲಿ ಮಿಶ್ರಣ ಆಗ್ತಾ ಬಂತು. ಅಬ್ ತುಮ್ಹಾರಿ ಬುದ್ಧಿ ಮೇ ಹೇ ಹಮ್ನೆ ಪಡಾಯಿ ಪಾಠ ಬಜಾಯ ಹೇ. ಈಗ ಆತ್ಮದಲ್ಲಿ ಎಲ್ಲ ಕಲ್ಮಶ ತುಂಬ್ತಾ ಬಂತು. ಈಗ ನಮ್ಮ ಬುದ್ಧಿಯಲ್ಲಿದೆ, ನಾವೀಗ ಪಾತ್ರವನ್ನು ಮಾಡಿದ್ದೀವಿ. ಅಬ್ ಹಮ್ ಜಾತೆ ಹೇ ಪಿಯರ್ಗರ್. ಈಗ ನಾವು ಮತ್ತೆ ನಮ್ಮ ತಂದೆಯ ಮನೆಗೆ ಹೋಗ್ತೀವಿ. जैसे विलायत से जब पियर घर लौटते हैं तो खुशी होती है, तुम्हें भी खुशी है. तुम जानते हो बाबा हमारे लिए स्वर्ग लाया है. ಬಾಬಾ ತಿಳಿಸ್ಕೊಡ್ತಿದ್ರೆ ಹೇಗೆ ವಿದೇಶದಿಂದ ಏನಾದರೂ ತಂದೆ ಮನೆಗೆ ಬಂದುಬಿಟ್ರು ಅಂದರೆ ಅವ್ರಿಗೆ ವಾಪಸ್ ಬಂದರೆ ಬಹಳಷ್ಟು ಖುಷಿ ಆಗ್ತದೆ. ಹಾಗೆ ನಿಮಗೂ ಖುಷಿ ಇದೆ ಅಂತಾರೆ ಬಾಬಾ. ನಿಮಗೆ ಗೊತ್ತು ಬಾಬಾ ನಮಗೋಸ್ಕರ ಸ್ವರ್ಗವನ್ನು ತೆಗೆದುಕೊಂಡಿದ್ದಾರೆ ಅಂದಮೇಲೆ ಬೇಹದ್ ಕೆ ಬಾಪ್ ಕಿ ಸೌಗಾತ್ ಹೇ ಬೇಹದ್ ಕಿ ಬಾದಶಾಹಿ ಅರ್ಥಾತ್ ಸದ್ಗತಿ. ಬೇಹದ್ದಿನ ತಂದೆ ಉಡುಗೊರೆಯಾಗಿದೆ, ಬೇಹದ್ದಿನ ಒಂದು ರಾಜ್ಯಭಾಗ್ಯ ಅರ್ಥಾತ್ सदगति. सन्यासी लोग मुक्ति की सौगात पसंद करते हैं. कोई मरता है तो भी कहते हैं ಸ್ವರ್ಗವಾಸಿ ಹುವಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಸನ್ಯಾಸಿಗಳು ಮುಕ್ತಿಯ ಉಡುಗೊರೆಯನ್ನೇ ಇಷ್ಟಪಡ್ತಾರೆ. ಯಾಕಂದರೆ ಯಾರಾದರೂ ಶರೀರ ಬಿಟ್ಟರು ಹೇಳ್ತಾರೆ कोई मरता है तो भी कहते हैं स्वर्गवासी हुआ. सन्यासी कहेंगे ज्योति ज्योत समाया जिसमें सब मिल जाएंगे. ಬಾಬಾ ಹೇಳ್ತಾರೆ ಅವರು ಯಾರೇ ಶರೀರ ಬಿಟ್ಟರು ಹೇಳ್ತಾರೆ ಸ್ವರ್ಗವಾಸಿಗಳಾದರು ಅಂತ. ಮತ್ತು ಸನ್ಯಾಸಿಗಳು ಹೇಳ್ತಾರೆ ಜ್ಯೋತಿಯಲ್ಲಿ ಹೋಗಿ ಸಮಾವೇಶ ಆಯಿತು ಅಂದರೆ ಜ್ಯೋತಿ ಹೋಗಿ ಎಲ್ಲರೂ ಆ ಜ್ಯೋತಿಯಲ್ಲಿ ಒಂದಾಗ್ಬಿಟ್ವಿ, ಸೇರ್ಪಡೆ ಆದ್ವಿ ಅಂತ ಹೇಳ್ತಾರೆ. ವಹ ತೋ ರಹನೆ ಕಾ ಸ್ಥಾನ್ ಹೇ ಜಹಾ ಹಮ್ ಆತ್ಮಾಯೇ ರಾತಿ ಹೇ. ಆದರೆ ಬಾಬಾ ಹೇಳ್ತಾ ಇದ್ರೆ ಅದು ಇರುವಂತಹ ಸ್ಥಾನ, ಅಲ್ಲಿ ನಾವು ಆತ್ಮಗಳು ಇರ್ತೀವಿ. ಬಾಕಿ ಕೋಯಿ ಜ್ಯೋತಿ ವ ಆಗ ತೊಡೆ ಹಿ ಹೇ ಜಿಸ್ಮೆ ಸಬ್ ಮಿಲ್ ಜಾಯೆ. ಬಾಬಾ ಹೇಳ್ತಿದ್ರೆ ಬಾಕಿ ಏನಾದರೂ ಜ್ಯೋತಿ ಅಥವಾ ಬೆಂಕಿ ಏನಾದರೂ ಇದೆಯಾ ಅದರಲ್ಲಿ ಹೋಗಿ ಒಂದಾಗೋದಕ್ಕೆ ಅಥವಾ ಸುಟ್ಟು ಹೋಗೋದಕ್ಕೆ ಅಂತಾರೆ ಬಾಬಾ. ಬ್ರಹ್ಮ ಮಹಾತತ್ವ ಹೇ ಜಿಸ್ಮೆ ಆತ್ಮಾಯೇ ರಾತಿ ಹೇ. ಬ್ರಹ್ಮ ಮಹಾತತ್ವ ಇದೆ, ಅದರಲ್ಲಿ ನಾವೆಲ್ಲ ಆತ್ಮಗಳಿರ್ತೀವಿ. ಬಾಬ್ ಬಿ ವಹ ರಾತೆ ಹೇ, ಬಾಬಾನು ಸಹ ಅಲ್ಲಿ ಇರ್ತಾರೆ. ವಹ ಬಿ ಹೇ ಬಿಂದಿ ಕಾ ಕಿಸ್ಕೋ ಸಾಕ್ಷಾತ್ಕಾರ ಹೋತೋ ಸಮಜ್ ನಹಿ ಸಕೆಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಶಿವಬಾಬನು ಬಿಂದು, ನಾವು ಆತ್ಮಗಳು ಬಿಂದು. ಒಂದು ವೇಳೆ ಬಿಂದುವಿಂದು ಶಿವಬಾಬಾ ಬಿಂದುವಿನ ರೂಪದಲ್ಲಿ ಯಾರಿಗಾದರೂ ಪ್ರತ್ಯಕ್ಷತೆ ಮಾಡಿಸಿದ್ರೆ ಸಮಜ್ ನಹಿ ಸಕೆಂಗೆ, ಅದನ್ನು ಯಾರೂ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಚ್ಚೆ ಬಹುತ್ ಕತೆ ಹೇ ಬಾಬಾ ಯಾದ್ ಕರ್ನೆ ಮೇ ದಿಕ್ಕತ್ ಹೋತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಬಹಳಷ್ಟು ಮಕ್ಕಳು ಬಾಬನಿಗೆ ಹೇಳ್ತಾರಂತೆ ಬಾಬಾ ನೆನಪು ಮಾಡುವುದ್ರಲ್ಲಿನೇ ಏನಿದೆ ಬಹಳಷ್ಟು ಸಮಸ್ಯೆ ಆಗ್ತದೆ. ಬಿಂದಿ ರೂಪಕ್ಕೂ ಕೈಸೆ ಯಾದ್ ಕರೆ, ಏನು ಸಮಸ್ಯೆ? ಬಿಂದು ರೂಪವನ್ನು ಹೇಗೆ ನೆನಪು ಮಾಡೋದು? ಆಧಾ ಕಲ್ತೋ ಬಡೇ ಲಿಂಗ ರೂಪಕ್ಕೋ ಯಾದ್ ಕಿಯಾ. ಈಗ ಅರ್ಧ ಕಲ್ಪ ದೊಡ್ಡ ಲಿಂಗುವಿನ ರೂಪವನ್ನು ನೆನಪು ಮಾಡಿರುವ ಕಾರಣ ಈಗ ಬಿಂದುವನ್ನು ಹೆಂಗೆ ನೆನಪು ಮಾಡಬೇಕು? ಅದು ಮಕ್ಕಳಿಗೆ ಪ್ರಶ್ನೆ ಬರ್ತದೆ. ವಹ ಬಿ ಬಾಪ್ ಸಮಜಾತೆ ಹೇ. ಇವೆಲ್ಲ ವಿಚಾರಗಳ ಬಗ್ಗೆ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಿಂದಿ ಕೊತ್ತೋ ಪೂಜಾ ಹೋನ ಸಕೆ. ಬಿಂದುವಿಂದಂತೂ ಪೂಜೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ಕಾ ಮಂದಿರ್ ಕೇಸೆ ಬನಾಯಿಂಗೆ. ಶಿವಬಾಬನ ಒಂದು ಇನ್ಕಾ ಮಂದಿರ್ ಕೇಸೆ ಬನಾಯಿಂಗೆ, ಇವ್ರ ಮಂದಿರವನ್ನು ಹೆಂಗೆ ತಯಾರಿಸ್ತೀರಿ? ಯಾಕೆಂದರೆ ಬಿಂದು ತೋ ದಕ್ನೆ ಮೇ ಬಿ ನ ಆಯೆ ಇಸ್ಲಿಯೇ ಶಿವಲಿಂಗ ಬಡಾ ಬನಾತೆ ಹೇ. ತೋರಿಸೋದಕ್ಕೆ ಬಿಂದು ಅಂತೂ ಕಾಣಿಸೋದಿಲ್ಲ, ಅದಕ್ಕೋಸ್ಕರ ಶಿವಲಿಂಗವನ್ನು ದೊಡ್ಡದನ್ನಾಗಿ ಮಾಡಿ ಮಂದಿರದಲ್ಲಿ ಇಡಲಾಗಿದೆ. ಬಾಕಿ ಆತ್ಮಾಕ್ಕೆ ಸಾಲಿಗ್ರಾಮ ತೋ ಬಹುತ್ ಛೋಟೆ ಛೋಟೆ ಬನಾತೆ ಹೇ. ಬಾಕಿ ಆತ್ಮಗಳದ್ದು ಸಾಲಿಗ್ರಾಮಗಳ ರೂಪದಲ್ಲಿ ಬಹಳ ಚಿಕ್ಕ ಸಾಲಿಗ್ರಾಮಗಳನ್ನು ಮಾಡಲಾಗ್ತದೆ. ಬಾಪ್ ಕತೆ ಹೇ ಉಸ್ ಸಮಯ ಯಹ ಬತಾನೆ ಕಾ ಪಾಠ ಹಿ ನಹಿತಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಚೋಟೆ ಸಾಲಿಗ್ರಾಮ ತೋ ಬಹುತ್ ಛೋಟೆ ಬನಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮಗಳನ್ನು ಸಾಲಿಗ್ರಾಮದ ರೂಪದಲ್ಲಿ ಚಿಕ್ಕದು ಮಾಡ್ತಾರೆ, ಆದರೆ ಶಿವಲಿಂಗವನ್ನು ದೊಡ್ಡದು ಮಾಡ್ತಾರೆ. ಅಂಡೆ ಮಿಸಲ್ ಬನಾತೆ ಹೇ, ಅಂಡಾಕಾರದಲ್ಲಿ ಮಾಡ್ತಾರೆ. ಕಹೆಂಗೆ ಪಹಲೆ ಯಹ ಕ್ಯೂ ನಹಿ ಬತಾಯ ಪರಮಾತ್ಮ ಬಿಂದೆ ಮಿಸಲ್ ಹೇ. ಆದರೆ ಮಕ್ಕಳು ಹೇಳ್ತಾರೆ
ನೀವು ಮೊದಲೇ ಯಾಕೆ ಹೇಳಲಿಲ್ಲ ಬಾಬಾ, ಪರಮಾತ್ಮ ಬಿಂದು ಸಮಾನ ಇದನ್ನಂತ ನೀವು ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ. ಬಾಪ್ ಕತೆ ಉಸ್ ಸಮಯ ಯಹ ಬತಾನೆ ಕಾ ಪಾಠ ಹಿ ನಹಿ ತಾ. ಆದರೆ ಬಾಬಾ ಹೇಳ್ತಾರೆ ಆ ಸಮಯದಲ್ಲಿ ಇದನ್ನು ಹೇಳುವಂಥ ಪಾತ್ರವೇ ಇರಲಿಲ್ಲ. अच्छा बाबा से पूछते हैं, वह हमारे से बड़ी टीचर है, उनसे लिखकर पूछते हैं. ಒಳ್ಳೆಯದು. ಕೆಲವು ಮಕ್ಕಳು ಬಾಬಾನನ್ನು ಕೇಳ್ತಾರೆ, ಕೆಲವರು ತಮಗಿಂತಲೂ ದೊಡ್ಡ ಟೀಚರ್ ಇರ್ತಾರೆ, ಅವ್ರಿಗೆ ಪ್ರಶ್ನೆಯನ್ನು ಬರೆದು ಕೇಳ್ತಾರೆ. ಬಾಬಾ ಕೋ ಬತಾನಾ ಹೋಗಾ ತೋ ಬತಾएंगे, ವಾತೋ ಕಹೆಂಗೆ ಆಗೆ ಚಲ್ ಸಮझ लेंगे. ಬಾಬಾ ಈ ರೀತಿ ಪ್ರಶ್ನೆ ಕೇಳಿದಾಗ ಹೇಳಬೇಕಂದ್ರೆ ಹೇಳಿಬಿಡ್ತಾರೆ. ಇಲ್ಲಾಂದರೆ ಬಾಬಾ ಹೇಳ್ತಾರೆ ಮುಂದೆ ಹೋದ ಹಾಗೆ ನಿಮ್ಗೇನಾಗ್ತದೆ, ಬತಾಯೆ ವಾತೋ ಕಹೆಂಗೆ ಆಗೆ ಚಲ್ ಸಮझ लेंगे. ಬಾಬಾ ಈ ರೀತಿ ಹೇಳ್ತಾರೆ, ಮುಂದೆ ಹೋದಂಗೆ ನೀವೆಲ್ಲರೂ ತಿಳ್ಕೊಂಡು ಬಿಡ್ತೀರಿ ಅಂತ. ಏಕ್ ಹಿ ಟೈಮ್ ತೋ ನಹಿ ಸುನಾಯಂಗೆ, ಒಂದೇ ಸಮಯದಲ್ಲಿ ಶಿವಬಾಬಾ ಜ್ಞಾನ ಸಾಗರ್ ಎಲ್ಲ ಜ್ಞಾನವನ್ನು ಒಂದೇ ಸಮಯದಲ್ಲಿ ಅಂತೂ ಹೇಳೋದಿಲ್ಲ. ಯಹ ಸಬ್ ಹೇ ನೈ ಬಾತೆ, ಇದೆಲ್ಲವೂ ಹೊಸ ಮಾತು ಅಂತಿದ್ದಾರೆ ಬಾಬಾ. ತುಮ್ಹಾರೆ ವೇದ ಶಾಸ್ತ್ರೋ ಮೇ ಜೋ ಹೇ ಬಾಪ್ ಬೇಟ್ ಸಾರ್ ಬತಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನಿಮ್ಮ ಈ ವೇದ ಶಾಸ್ತ್ರಗಳಲ್ಲಿ ಏನೆಲ್ಲ ಇದೆಯೋ ಅವುಗಳೆಲ್ಲದರ ಸಾರವನ್ನು ಬಾಬಾ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ. बाप बैठ सार बताते हैं, यह भी ಭಕ್ತಿ ಮಾರ್ಗ ಕಿ ನೋಂದ್ ಹೇ, ಫಿರ್ ಭಿ ತುಮಕೋ ಪಡ್ನೆ ಹಿ ಹೇ. ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಫಿಕ್ಸ್ ಇದೆ ಅಂತಾರೆ ಬಾಬಾ, ಮತ್ತು ನೀವು ಶಿಕ್ಷಣ ಓದಲೇಬೇಕು. ಯಹ ಭಕ್ತಿ ಕಾ ಪಾಠ ಬಜಾನಾ ಹಿ ಹೋಗಾ, ಈ ಭಕ್ತಿಯ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಪತಿತ್ ಬನ್ನೆ ಕಾ ಭಿ ಪಾಠ ಬಜಾನಾ ಹೇ, ಇನ್ನು ಭಕ್ತಿಯ ಪಾತ್ರನೂ ಮಾಡಬೇಕು, ಪತಿತರಾಗುವಂಥ ಪಾತ್ರವನ್ನು ಮಾಡಬೇಕಾಗ್ತದೆ. ಕಹತೆ ಹೇ ಭಕ್ತಿ ಕೆ ದುಬನ್ ಮೇ ಫಸ್ ಗಯೇ ಹೇ, ಹೇಳ್ತಾರೆ ಭಕ್ತಿಯ ಒಂದು ಕೊಳಕಿನಲ್ಲಿ ಕೆಸರಿನಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಬಾಹರ್ ಸೆ ತೋ ಖೂಬ್ಸೂರ್ತಿ ಬಹುತ್ ಹೇ, ಹೊರಗಡೆ ಅಂತೂ ನೋಡೋದಕ್ಕೆ ಬಹಳಷ್ಟು ಸುಂದರತೆ ಇದೆ. ಜೈಸೆ ಋಣಕ್ಕೆ ಪಾನಿ ಕಾ ಮಿಸಾಲ್ ದೇತೆ ಹೇ, ಹೇಗೆ ಮರೀಚಿಕೆ ಉದಾಹರಣೆ ಕೊಡಲಾಗ್ತದೋ ಆ ರೀತಿ ಹೊರಗಡೆ ನೋಡೋದಕ್ಕೆ ಸುಂದರ ಇದೆ, ಆದರೆ ಒಳಗಡೆ ಏನೂ ಇಲ್ಲ. ಭಕ್ತಿ ಬಿ ಸುಹೇನಿ, ಭಕ್ತಿ ಬಿ ಸುಹೈನಿ ಬಹುತ್ ಹೇ. ಬಾಬಾ ಹೇಳ್ತಿದ್ರೆ ಭಕ್ತಿಯೂ ಸಹ ಬಹಳಷ್ಟು ಆಕರ್ಷಣೆ ಮಾಡುವಂಥದ್ದು. ಬಾಪ್ ಕಹತೆ ಹೇ ಯಹ ಋಣ್ಯ ಕಾ ಪಾನಿ ಹೇ, ಇಸ್ ದುಬ್ಬನ್ ಮೇ ಫಸ್ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇದು ಮರೀಚಿಕೆಯ ನೀರು ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಎಲ್ಲರೂ ಕೊಳಕಿನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಫಿರ್ ನಿಕಲ್ನಾ ಹಿ ಮುಷ್ಕಿಲ್ ಹೋ ಜಾತಾ ಹೇ, ಆಮೇಲೆ ಅವ್ರನ್ನ ಅದರಿಂದ ಎತ್ತೋದೇ ಕಷ್ಟ ಆಗ್ಬಿಡ್ತದೆ. ಏಕ್ದಮ್ ಫಸ್ ಪಡ್ತೆ ಹೇ, ಏಕ್ದಮ್ ಸಿಕ್ಕಾಕೊಂಡ್ಬಿಡ್ತಾರೆ ಅಂತಿದ್ದಾರೆ ಬಾಬಾ. ಜಾತೆ ಹೇ ಅವರೊಂಕೋ ನಿಕಾಲ್ನೆ, ಫಿರ್ ಖುದ್ ಹಿ ಫಸ್ ಪಡ್ತೆ ಹೇ. ಬೇರೆಯವ್ರನ್ನ ಎತ್ತಬೇಕು ಅಂತ ಹೋಗಿರ್ತಾರೆ, ಮತ್ತೆ ಸ್ವಯಂ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಕಿತ್ನೆ ಅಚ್ಚೆ ಅಚ್ಚೆ ಫಸ್ಟ್ ಕ್ಲಾಸ್ ಥೇ, ಫಿರ್ ಉನ್ಕೋ ನಿಕಲ್ನಾ ಬಡಾ ಮುಷ್ಕಿಲ್ ಹೋ ಜಾತಾ ಹೇ. ಎಷ್ಟು ಫಸ್ಟ್ ಕ್ಲಾಸ್ ಆದಂಥ ಮಕ್ಕಳಿದ್ರು ಅಂತಾರೆ ಬಾಬಾ. ಬಾಬಾನ ಕೈ ಬಿಟ್ಟು ಹೋಗ್ಬಿಟ್ರು, ಮತ್ತೆ ಅವ್ರನ್ನ ಎತ್ತುವುದು, ಅವ್ರನ್ನ ಹುಡುಕೋದು ಮತ್ತೆ ಬಹಳ ಕಷ್ಟ ಆಗ್ತದೆ ಅಂತಾರೆ ಬಾಬಾ. ಬಾಪ್ ಕೋ ಭೂಲ್ ಜಾತೆ ಹೇ ತೋ ದುಬನ್ ಸೆ ನಿಕಾಲ್ನೆ ಮೇ ಕಿತ್ನೆ ಮೆಹನತ್ ಲಗ್ತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ತಂದೆಯನ್ನು ಮರ್ತು ಬಿಡ್ತಾರೆ, ಅಂದಮೇಲೆ ಈ ಕೊಳಕಿನಿಂದ ಎತ್ತುವುದಕ್ಕೋಸ್ಕರ ಇಷ್ಟೊಂದು ಪರಿಶ್ರಮ ಹಿಡಿತದೆ. ಕಿತ್ನಾ ಭಿ ಸಮಜಾವೋ ಬುದ್ಧಿ ಮೇ ನಹಿ ಬೇಡ್ತಾ, ನೀವು ಇದನ್ನ ಬಗ್ಗೆ ಎಷ್ಟೇ ತಿಳಿಸಿದ್ರು ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ ಅಂತಿದ್ದಾರೆ ಬಾಬಾ. ಜೋ ಖುದ್ ನಿಕಲಾ ಹೋಗಾ ಉನ್ಕೆ ಧಲ್ ಧಲ್ ಸೆ ಕಿತ್ನಾ ನಿಕಲ್ತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾರು ಸ್ವಯಂ अब तुम समझ सकते हो कि हम माया रूपी रावण की दलदल से कितना ನಿಕ್ಲೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನಿಮಗೆ ಗೊತ್ತು, ನಾವು ಮಾಯಾರೂಪಿ ರಾವಣನ ಕೆಸರಿನಲ್ಲಿ ಎಷ್ಟು ಕಸರಿನಿಂದ ಎಷ್ಟು ದೂರ ಬಂದಿದ್ದೀವಿ. ಜಿತ್ನಾ ಜಿತ್ನಾ ನಿಕಲ್ತೆ ಜಾತೆ ಹೇ ಉತ್ನಾ ಉತ್ನಾ ಖುಷಿ ಹೋತಿ ಹೇ. ಬಾಬಾ ಹೇಳ್ತಿದ್ರೆ ಈ ರಾವಣನ ಕೆಸರಿನಿಂದ ನೀವು ಎಷ್ಟೆಷ್ಟು ದೂರ ಆಗ್ತಾ ಹೋಗ್ತಿರೋ ಅಷ್ಟು ನಿಮಗೆ ಖುಷಿ ಆಗ್ತದೆ. ಜೋ ಖುದ್ ನಿಕ್ಲಾ ಹೋಗಾ ಉನ್ಕೆ ಪಾಸ್ ಶಕ್ತಿ ಹೋಗಿ ದೂಸರೆ ಕೋ ನಿಕಾಲ್ನೆ ಕಿ. ಬಾಬಾ ಹೇಳ್ತಾ ಇದ್ರೆ ಯಾರು ಸ್ವಯಂ ಅದರಿಂದ ದೂರ ಆಗಿದ್ದಾರೋ ಅವರಲ್ಲಿ ಶಕ್ತಿ ಇರ್ತದೆ ಅನ್ಯರನ್ನು ಅದರಿಂದ ಬಿಡುಗಡೆ ಮಾಡೋದಕ್ಕೆ. ಬಾಪ್ ಚಲಾನೆ ಬಾಣ್ ಚಲಾನೆ ವಾಲೆ ಕೋಯಿ ತೀಕೆ ಹೋತೆ ಹೇ ಕೋಯಿ ಕಮ್ಸೋರ್ ಹೋತೆ ಹೇ. ಬಾಣವನ್ನು ಬಿಡುವುದರಲ್ಲಿ ಕೆಲವರು ತೀಕ್ಷ್ಣವಾಗಿರ್ತಾರೆ, ಕೆಲವರು ದುರ್ಬಲರಾಗಿರ್ತಾರೆ. ಬೀಲ್ ಅವ್ರ ಅರ್ಜುನ್ ಕಾ ಭಿ ಮಿಸಾಲ್ ಹೇನಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಏಕಲವ್ಯ ಮತ್ತು ಅರ್ಜುನಂದು ಉದಾಹರಣೆ ಇದೆ ಅಲ್ವಾ. अर्जुन साथ रहने वाला था, अर्जुन एक को नहीं, जो बाप के बनकर बाप के साथ रहते हैं उनको कहा जाता है अर्जुन.
ಬಾಬಾ ಹೇಳ್ತಿದ್ರೆ ಅರ್ಜುನ ಒಬ್ಬರದೇ ಮಾತಲ್ಲ ಅಂತಾರೆ ಬಾಬಾ. ಅರ್ಜುನ್ ಸಾಥ್ ರಹನೆ ವಾಲಾ ತ, ಅರ್ಜುನ ಜೊತೆಗೆ ಇರುವಂಥವರಾಗಿದ್ದರು. ಅರ್ಜುನ್ ಏಕ್ ಕೋ ನಹಿ, जो बाप के बनकर बाप के साथ रहते हैं उनका भी उनके पास शक्ति होती है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಮಾಯೆಯ ಒಂದು ರೂಪಿ ರಾವಣನ ಒಂದು ಕೆಸರಿನಿಂದ ದೂರ ಎಷ್ಟಾಗಿದ್ದೀವಿ ಅಂತ. ಎಷ್ಟೆಷ್ಟು ದೂರ ಆಗ್ತಾ ಹೋಗ್ತಿರೋ ಅಷ್ಟಷ್ಟು ಖುಷಿ ಆಗ್ತದೆ. ಯಾರು ಸ್ವಯಂ ಆ ಕೆಸರಿನಿಂದ ದೂರ ಆಗಿರ್ತಾರೋ ಅವ್ರ ಬಳಿ ಶಕ್ತಿನೂ ಇರ್ತದೆ ಅನ್ಯರನ್ನು ಆ ಕೆಸರಿನಿಂದ ಎತ್ತುವಂಥದ್ದು. ಬಾಣ್ ಚಲಾನೆ ವಾಲೆ ಕೊಯ್ ತಿಕೆ ಹೋತೆ ಹೇ ಕೊಯ್ ಕಮ್ಸೋರ್ ಹೋತೆ ಹೇ. ಬಾಬಾ ಹೇಳ್ತಿದ್ರೆ ಸ್ಥೂಲ ಬಾಣ ಬಿಡುವುದರಲ್ಲಿನೂ ಕೆಲವರು ಬಹಳ ತೀಕ್ಷ್ಣ ಇರ್ತಾರೆ, ಕೆಲವರು ದುರ್ಬಲರಾಗಿರ್ತಾರೆ. ಬೀಲ್ ಅವ್ರ ಅರ್ಜುನ್ ಕಾ ಭಿ ಮಿಸಾಲ್ ಹೇನಾ. ಅದಕ್ಕೆ ಅರ್ಜುನ ಮತ್ತು ಏಕಲವ್ಯನ ಉದಾಹರಣೆ ಇದೆಯಲ್ವಾ. ಅರ್ಜುನ್ ಸಾಥ್ ರಹನೆ ವಾಲಾ ತಾ, ಅರ್ಜುನ್ ಏಕ್ ಕೋ ನಹಿ, ಜೋ ಬಾಪ್ ಕೆ ಬನ್ಕರ್ ಬಾಪ್ ಕೆ ಸಾಥ್ ರಹತೆ ಹೇ ಉನ್ಕೋ ಕಹಾ ಜಾತಾ ಹೇ ಅರ್ಜುನ್. ಬಾಬಾ ಹೇಳ್ತಿದ್ರೆ ಅರ್ಜುನ ಜೊತೆಯಲ್ಲಿರುವಂಥವನು. ಅರ್ಜುನ ಒಬ್ಬರೇ ಅಲ್ಲ ಅಂತಾರೆ ಬಾಬಾ. ಯಾರು ಬಾಬಾನ ಮಕ್ಕಳಾಗಿ ಬಾಬಾನ ಜೊತೆಗಿರ್ತಾರೋ ಅವ್ರಿಗೆ ಅರ್ಜುನ ಅಂತ ಹೇಳಲಾಗ್ತದೆ. ಸಾಥ್ ಮೇ ರಹನೆ ವಾಲೆ ಅವ್ರ ಬಾಹರ್ ಮೇ ರಹನೆ ವಾಲೆ ಕಿ ರೇಸ್ ಕರಾಯಿ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಬಾಬಾನ ಜೊತೆಯಲ್ಲಿರುವಂಥವ್ರಿಗೆ ಹೊರಗಡೆ ಇರುವಂತಹ ಮಕ್ಕಳಿಗೆ ಇಬ್ಬರಿಗೂ ರೇಸನ್ನು ಮಾಡಿಸ್ಲಾಗ್ತದೆ. ಬೀಲ್ ಅರ್ಥಾತ್ ಬಾಹರ್ ರಹನೆ ವಾಲಾ ಹೇ, ವಾಲಾ ತೀಕಾ ಚಲಾ ಗಯಾ. ಬಾಬಾ ಹೇಳ್ತಿದ್ರೆ ಭೀಲ್ ಅಂದರೆ ಏಕಲವ್ಯ, ಅವನು ಹೊರಗಡೆ ಇದ್ದು ಬಾಣ ಬಿಡೋದ್ರಲ್ಲಿ ಬಹಳ ತೀಕ್ಷ್ಣ ಮುಂದೆ ಹೋದ. ದುಷ್ಟಾತ್ ಏಕ ಕಾ ದಿಯಾ ಜಾತಾ ಹೇ, ಬಾತ್ ತೋ ಬಹುತೋಂ ಕಿ ಹೇ. ಈ ಉದಾಹರಣೆಯನ್ನು ಒಬ್ಬರದ್ದು ಕೊಡಲಾಗ್ತದೆ, ಆದರೆ ಈ ಮಾತಿರುವುದು ಅನೇಕರ ಮಾತಿದೆ ಅಂತಾರೆ ಬಾಬಾ. ತೀರ್ ಬಿ ಯಹ ಜ್ಞಾನ ಕಾ ಹೇ, ಈ ಬಾಣನೂ ಇದು ಜ್ಞಾನದ ಬಾಣ. ಹರ್ ಏಕ್ ಅಪ್ನೆ ಕೋ ಸಮಜ್ ಸಕ್ತೆ ಹೇ ಹಮ್ ಕಿತ್ನಾ ಬಾಪ್ ಕೋ ಯಾದ್ ಕರ್ತೆ ಹೇ. ಪ್ರತಿಯೊಬ್ಬರೂ ನಿಮ್ಮನ್ನು ನೀವು ತಿಳ್ಕೊಳ್ಬೋದು, ನಾವೆಷ್ಟು ಬಾಬಾನನ್ನು ನೆನಪು ಮಾಡ್ತೀವಿ. ಅವ್ರ ಕೊಯ್ಕಿ ಯಾತು ನಹಿ ಆತಿ ಹೇ, ಇನ್ನು ಬೇರೆ ಯಾರದೇ ನೆನಪು ನನಗೆ ಬರ್ತಾ ಇಲ್ಲ ತಾನೇ. ಅಚ್ಚಿ ಚೀಸ್ ಪಹನ್ನೆ ವ ಖಾನೆ ಕಿ ಲಾಲಚ್ ತೋ ನಹಿ ರಾತಿ. ನಿಮ್ಮನ್ನು ನೀವೇ ಚೆಕ್ ಮಾಡಿಕೊಡ್ರಿ, ಒಳ್ಳೊಳ್ಳೆ ವಸ್ತುಗಳನ್ನ ತಿನ್ನಬೇಕು ಕುಡಿಬೇಕನ್ನುವಂಥ ಆಸೆ ಅಂತೂ ಇರೋದಿಲ್ಲ ತಾನೇ. ಯಹ ಅಚ್ಚಾ ಪಹನೆಗೆ ತೋ ವಹ ಕಮ್ ಹೋ ಜಾಯೇಗಾ. ಬಾಬಾ ಹೇಳ್ತಿದ್ರೆ ಇಲ್ಲಿ ಒಳ್ಳೊಳ್ಳೇದು ಧರಿಸಿದ್ರಿ, ಒಳ್ಳೊಳ್ಳೇದು ತಟ್ಕೊಂಡ್ರಿ ಅಂದರೆ ಮತ್ತೆ ಸತ್ಯುಗದಲ್ಲಿ ಕಡಿಮೆ ಆಗಿಬಿಡ್ತದೆ ಅಂತಾರೆ ಬಾಬಾ. ಹಮ್ಕೋ ಯಹ ತೋ ವನವಾಹ ಮೇ ರಹನಾ ಹೇ, ನಾವಂತೂ ಇಲ್ಲಿ ವನವಾಸದಲ್ಲಿರಬೇಕು. ಬಾಪ್ ಕಹತೆ ಹೇ ತುಮ್ ಅಪ್ನೆ ಇಸ್ ಶರೀರ್ ಕೋ ಭಿ ಭೂಲ್ ಜಾओ. ಬಾಬಾ ಹೇಳ್ತಿದ್ರೆ ಮಕ್ಕಳೇ ನೀವೀಗ ಈ ನಿಮ್ಮ ಶರೀರವನ್ನು ಮರ್ತು ಬಿಡಿ. ಯಹ ತೋ ಪುರಾಣ ತಮೋ ಪ್ರಧಾನ ಶರೀರ ಹೇ, ಯಾಕೆಂದರೆ ಇದು ನಿಮ್ಮದು ಹಳೆಯ ತಮೋ ಪ್ರಧಾನ ಶರೀರ. ತುಮ್ ಸ್ವರ್ಗಕ್ಕೆ ಮಾಲೀಕ್ ಬಂತೆ ಹೋ, ಇಚ್ಛಾ ಮಾತ್ರ ಅವಿದ್ಯ. ಬಾಬಾ ಹೇಳ್ತಿದ್ರೆ ನೀವು ಸ್ವರ್ಗದ ಮಾಲೀಕರಾಗ್ತೀರಿ, ಇಚ್ಛೆ ಅನ್ನೋದೇ ಅವಿದ್ಯೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಪ್ कहते हैं तुम यहाँ जेवर आदि भी नहीं पहनो, ऐसे क्यों कहते हैं. ಬಾಬಾ ಹೇಳ್ತಿದ್ರೆ ಇಲ್ಲಿ ನೀವು ಆಭರಣಗಳನ್ನು ಇತ್ಯಾದಿಯನ್ನು ಹಾಕ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಈ ರೀತಿ? इसके भी अनेक कारण है. ಬಾಬಾ ಹೇಳ್ತಿದ್ರೆ ಇದಕ್ಕೂ ಅನೇಕ ಕಾರಣಗಳಿವೆ. कोई का जेवर गुम हो जाएगा तो कहेंगे वह बीके को देकर आई है. ಇನ್ನೇನಾದರೂ ಬಾಬಾ ಹೇಳ್ತಾ ಇದ್ರೆ ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಕೆಲವರಿಗೆ ಏನು ಮಾಡ್ತಾರೆ, ಬಾಬಾ ಹೇಳ್ತಾ ಇದ್ದಾರೆ ಕೆಲವರಿಗೆ ಆಭರಣಗಳು ಹಾಕ್ಕೊಂಡು ಬಂದರು, ಅವು ಎಲ್ಲೋ ಹೋಗ್ಬಿಟ್ವು ಅಂದರೆ ಹೇಳ್ತಾರೆ ಈ ಬಿಕೆಗಳಿಗೆ ಇವರು ಅಥವಾ ಬ್ರಹ್ಮಕುಮಾರ ಕುಮಾರಿಯರಿಗೆ ಕೊಟ್ಟು ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಫಿರ್ ಚೋರ್ ಚಾಕರ್ ಬಿ ರಾಸ್ತೆ ಚಲ್ತೆ ಚೀನ್ ಲೇತೆ ಹೇ. ಇನ್ನು ಕಳ್ಳರು ಸಹ ಮಾರ್ಗದಲ್ಲಿ ಹೋಗ್ತಾ ಕಳ್ತನ ಮಾಡ್ಕೊಂಡು ಬಿಡ್ತಾರೆ ಅಂತಾರೆ ಬಾಬಾ. ಆಜ್ ಕಲ್ ಮಾಯಾ ಬಿ ಲೂಟ್ನೆ ವಾಲಿ ಬಹುತ್ ನಿಕ್ಲಿ ಹೇ, ಫೀಮೇಲ್ ಬಿ ಢಾಕಾ ಮಾರ್ತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಈಗ ಅಕ್ಕಂದರು ಸಹ ಏನು ಮಾಡ್ತಾರೆ, ಲೂಟಿ ಮಾಡುವಂಥವ್ರು ದರೋಡಿ ಮಾಡುವಂಥವ್ರು ಭಾಳಷ್ಟು ಜನ ಇದ್ದಾರೆ ಅಂತಾರೆ ಬಾಬಾ. ಸ್ತ್ರೀಯರು ಸಹ ದೋಚುವಂಥವರು ಕಳ್ತನ ಮಾಡುವಂಥವ್ರು ಬಹಳಷ್ಟು ಬಂದುಬಿಟ್ಟಿದ್ದಾರೆ, ಅದನ್ನು ಮಾಡ್ತಾರೆ ಅವರು. ದುನಿಯಾ ಕಾ ಹಾಲ್ ದೇಖೋ ಕ್ಯಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಜಗತ್ತಿನ ಸ್ಥಿತಿ ನೋಡ್ರಿ ಏನಾಗಿದೆ. ತುಮ್ ಸಮಸ್ಯೆ ಹೋ ಯಹ ದುನಿಯಾ ಬಿಲ್ಕುಲ್ ವೇಶ್ಯಾಲೆ ಹೇ. ಆದರೆ ಬಾಬಾ ಹೇಳ್ತಿದ್ರೆ ನಿಮಗೆ ಗೊತ್ತು ಈ ಜಗತ್ತು ಸಂಪೂರ್ಣ ವೇಶ್ಯಾಲೆ ಆಗಿದೆ. ಹಮ್ ಯಹ ಶಿವಾಲಯ ಮೇ ಬೇಟೆ ಹೇ ಶಿವಬಾಬಾಕ್ಕೆ ಸಾಥ್. ಆದರೆ ಇಲ್ಲಿ ನಾವು ಬಾಬನ ಮನೆ ಅಂದ್ರೇ ಶಿವಾಲಯ, ನಾವು ಶಿವಾಲಯದಲ್ಲಿ ಕೂತ್ಕೊಂಡಿದ್ದೀವಿ ಶಿವಬಾಬರವರ ಜೊತೆಗೆ. ವಹ ಸತ್ಯ ಹೇ ಚೈತನ್ಯ ಹೇ ಆನಂದ ಸ್ವರೂಪ ಹೇ.
ಅವರು ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ, ಆನಂದ ಸ್ವರೂಪ ಆಗಿದ್ದಾರೆ. ಆತ್ಮ ಕಿ ಹಿ ಮಹಿಮಾ ಹೇ. ಇದೆಲ್ಲ ಮಹಿಮೆ ಆತ್ಮದ್ದೇ ಅಂತ ಹೇಳ್ತಿದ್ದಾರೆ ಬಾಬಾ. ಆತ್ಮ ಹಿ ಕಹತಿ ಹೇ ಮೇ ಪ್ರೆಸಿಡೆಂಟ್ ಬನಾ ಹೂँ, ಮೇ ಫಲಾನಾ ಹೂँ. ಅರೆ ತುಮ್ಹಾರಿ ಆತ್ಮ ಕಹತಿ ಹೇ ಹಮ್ ಬ್ರಾಹ್ಮಣ್ ಹೇ. ಆತ್ಮನೇ ಹೇಳ್ತದೆ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೀನಿ, ಇಂಥವನಾಗಿದ್ದೀನಿ ಅಂತ ಹೇಳ್ತದೆ. ಇನ್ನು ನಾವು ಆತ್ಮಗಳು ಹೇಳ್ತೀವಿ ನಾವು ಬ್ರಾಹ್ಮಣರಾಗಿದ್ದೀವಿ, ಬಾಬಾಸೆ ವರ್ಸಾಲೆ ರಹೆ ಹೇ. ನಾವು ಬ್ರಾಹ್ಮಣರಾಗಿದ್ದೀವಿ, ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಆತ್ಮ ಅಭಿಮಾನಿ ಮೇ ರಹನಾ ಹೇ. ಈಗ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರಬೇಕಾಗಿದೆ. ಇಸ್ಮೇ ಹಿ ಮೆಹನತ್ ಹೇ. ಆದರೆ ಇದರಲ್ಲಿನೇ ಪರಿಶ್ರಮ ಇದೆ. ಯಹ ಮೇರಾ ಫಲಾನಾ ಹೇ, ಯಹ ಮೇರಾ ಹೇ, ಯಹ ಮೇರಾ ಹೇ, ಯಹ ಮೇರಾ ಹೇ, ಯಹ ಯಾದ್ ರಹತಾ ಹೇ. ಹಮ್ ಆತ್ಮ ಬಾಯಿ ಬಾಯಿ ಹೇ, ಯಹ ಭೂಲ್ ಜಾತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ನಾನು ಇಂಥವನಾಗಿದ್ದೀನಿ, ಇದು ನಂದಾಗಿದೆ, ಇದು ನಂದಾಗಿದೆ, ಇದು ನಂತಹದ್ದು, ನಂದಿದು, ನಂಥದ್ದು, ನಂದಿದು ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ನೆನಪಿಗಿರ್ತದೆ. ಆದರೆ ಆತ್ಮ ಸೋದರ ಎನ್ನುವಂಥದ್ದು ಮಕ್ಕಳು ಮರ್ತು ಬಿಡ್ತಾರೆ ಅಂತಾರೆ ಬಾಬಾ. ಯಹ ಮೇರಾ ಮೇರಾ ಚೋಡ್ನಾ ಪಡ್ತಾ ಹೇ. ಆದರೆ ಇಲ್ಲಿ ನಂದು ಅನ್ನೋದನ್ನು ಬಿಡಬೇಕಾಗ್ತದೆ. ಮೇ ಆತ್ಮ ಹೂ ಇನ್ಕಿ ಆತ್ಮ ಬಿ ಜಾನ್ತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಾವು ಆತ್ಮ ಆಗಿದ್ದೇವೆ, ನಾವು ಆತ್ಮ ಆಗಿದ್ದೇವೆ ಅನ್ನೋದು ಈ ಬ್ರಹ್ಮ ತಂದೆಯವರ ಆತ್ಮನೂ ಸಹ ತಿಳ್ಕೊಂಡಿದೆ. ಬಾಪ್ ಸಮಜಾ ರಹೆ ಹೇ, ಮೇ ಬಿ ಸುನ್ತಾ ರಹತಾ ಹೂँ. ಬ್ರಹ್ಮ ತಂದೆನೂ ತಿಳಿಸ್ತಾ ಇದ್ದಾರೆ, ನಾನು ಏನು ಮಾಡ್ತಾ ಇರ್ತೀನಿ, ಈ ಶರೀರದ ಮೂಲಕ ಕೇಳ್ತಾ ಇರ್ತೀನಿ. ಪಹಲೆ ಮೇ ಸುನ್ತಾ ಹೂँ, ಬಲ್ ಮೇ ಬಿ ಸುನಾ ಸಕ್ತಾ ಹೂँ. ಬಾಬಾ ಹೇಳ್ತಿದ್ರೆ, ಮೊದಲು ನಾನು ಶಿವಬಾಬಾರವ್ರ ಜ್ಞಾನವನ್ನು ಕೇಳ್ತೀನಿ ಅಂತಾರೆ ಬಾಬಾ. ಬಲೆ बल में भी सुना सकता हूँ, परंतु बच्चों के कल्याणार्थ कहता हूँ, तुम सदा समझो कि शिव बाबा समझाते हैं. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳಿಗೆ ತಿಳಿಸ್ಕೊಡ್ತೀನಿ ಅಂತಾರೆ ಬಾಬಾ. ಬಲ್ ಮೇ ಬಿ ಸುನಾ ಸಕ್ತಾ ಹೂँ. ನಾನು ತಿಳಿಸ್ಬೋದು ಅಂತ ಬ್ರಹ್ಮ ತಂದೆ ಹೇಳ್ತಾ ಇದ್ರೆ, ಆದರೆ ಮಕ್ಕಳ ಕಲ್ಯಾಣಾರ್ಥವಾಗಿ ಹೇಳ್ತೀನಿ, ನೀವು ಸದಾ ಶಿವಬಾಬಾನೇ ತಿಳಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ವಿಚಾರ ಸಾಗರ ಮಂಥನ್ ಕರ್ನಾ ಬಚ್ಚೋಂ ಕಾ ಕಾಮ್ ಹೇ. ಇವೆಲ್ಲದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡುವುದು ಮಕ್ಕಳ ಕೆಲಸ ಆಗಿದೆ. ಜೈಸೆ ತುಮ್ ಕರ್ತೆ ಹೋ ವೈಸೆ ಮೇ ಬಿ ಕರ್ತಾ ಹೂँ. ಬಾಬಾ ಹೇಳ್ತಿದ್ರೆ, ನೀವು ಹೆಂಗೆ ಮಾಡ್ತಿರೋ ಹಾಗೆ ನಾನು ಮಾಡ್ತಾ ಇದ್ದೀನಿ. ನಹಿ ತೋ ಪಹಲೆ ನಂಬರ್ ಮೇ ಕೇಸೆ ಜಾಯೆಂಗೆ, ಲೇಕಿನ್ ಅಪ್ನೆ ಕೋ ಗುಪ್ತ ರಕ್ತೆ ಹೇ. ಇಲ್ಲಾಂದರೆ ಬ್ರಹ್ಮ ತಂದೆ ಹೇಳ್ತಾ ಇದ್ರೆ, ನಾನು ಹೆಂಗೆ ಮೊದಲನೇ ನಂಬರ್ನಲ್ಲಿ ಬರ್ತಿದ್ದೆ, ಆದರೂ ಬ್ರಹ್ಮ ತಂದೆ ತಮ್ಮನ್ನು ಗುಪ್ತವಾಗಿ ಇಟ್ಕೊಳ್ತಾರೆ. ಅಚ್ಚಾ, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणेಗೋಸ್ಕರ ಮುಖ್ಯ ಸಾರ. ಮೊದಲನೇ ಪಾಯಿಂಟ್, ಮೇರಾ ಮೇರಾ ಸಬ್ ಛೋಡ್ ಅಪ್ನೆ ಕೋ ಆತ್ಮ ಸಮಜ್ನಾ ಹೇ. ನನ್ನದು ನನ್ನದು ಎನ್ನುವುದನ್ನೆಲ್ಲ ಮರೆತು ಅಥವಾ ಅದನ್ನೆಲ್ಲ ಬಿಟ್ಟು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮ ಅಭಿಮಾನಿ ರಹನೆಗೆ ಮೆಹನತ್ ಕರ್ನಿ ಹೇ. ಆತ್ಮಾಭಿಮಾನಿಯಾಗಿರುವ ಪರಿಶ್ರಮವನ್ನು ಮಾಡಿ. ಯಹ ಬಿಲ್ಕುಲ್ ವನವಾಹ ಮೇ ರಹನಾ ಹೇ. ಇಲ್ಲಿ ಸಂಪೂರ್ಣ ವನವಾಸದಲ್ಲಿರಬೇಕು. ಕೋಯಿ ಬಿ ಪಹನ್ನೆ ಖಾನೆ ಕಿ ಇಚ್ಛಾ ಸೆ ಇಚ್ಛಾ ಮಾತ್ರ ಅವಿದ್ಯಾ ಬನ್ನ ಹೇ. ಏನೇ ತಿನ್ನಬೇಕು, ತೊಡಬೇಕು, ಒಳ್ಳೊಳ್ಳೆಯದು ತಿನ್ನಬೇಕು, ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯಿಂದ ನೀವು ಇಚ್ಛಾ ಮಾತ್ರ ಅವಿದ್ಯೆ ಆಗಿಬಿಡಿ. ಎರಡನೇ ಪಾಯಿಂಟ್, ಪಾಠ ಬಜಾತೆ ಹುಯೇ ಕರ್ಮ ಕರ್ತೆ ಅಪ್ನೆ ಶಾಂತಿ ಸ್ವಧರ್ಮ ಸ್ಥಿತ ರಹನ. ಪಾತ್ರವನ್ನು ಮಾಡ್ತಾ, ಕರ್ಮವನ್ನು ಮಾಡ್ತಾ ನಿಮ್ಮ ಶಾಂತಿಯಾದ ಸ್ವಧರ್ಮದಲ್ಲಿ ಸ್ಥಿತರಾಗಿರಿ. ಶಾಂತಿಧಾಮ್ ಅವ್ರ ಸುಖಧಾಮ್ಕೋ ಯಾದ್ ಕರ್ನಾ ಹೇ. ಮತ್ತು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಇಸ್ ದುಃಖಧಾಮ್ಕೋ ಭೂಲ್ ಜಾನಾ ಹೇ. ಆದರೆ ಈ ದುಃಖಧಾಮವನ್ನು ಮರೆತು ಬಿಡಿ. ವರದಾನ್, रूहाब और रहम के गुण द्वारा विश्व नवनिर्माण करने वाले विश्व कल्याणकारी भव. ಆತ್ಮೀಯತೆ ಮತ್ತು ದಯೆಯ ಗುಣದ ಮೂಲಕ ವಿಶ್ವದ ನವನಿರ್ಮಾಣ ಮಾಡುವಂತಹ ವಿಶ್ವ ಕಲ್ಯಾಣಕಾರಿಯಾಗಿ. विश्व कल्याणकारी बनने के लिए मुख्य दो धारणाएं आवश्यक है. एक ईश्वरीय रुहाब और दूसरा रहम. ವಿಶ್ವ ಕಲ್ಯಾಣಕಾರಿಗಳಾಗುವುದಕ್ಕೆ ಮುಖ್ಯವಾಗಿ ಎರಡು ಧಾರಣೆಗಳ ಅವಶ್ಯಕತೆ ಇದೆ. ಒಂದು ಈಶ್ವರಿಯ ಆತ್ಮೀಯತೆ, ಇನ್ನೊಂದು
दये। अगर रुहाब और रहम दोनों साथ साथ और समान है तो रूहानियत की स्टेज बन जाती है। ಯಾವಾಗ ಆತ್ಮೀಯತೆ ಮತ್ತು ದಯೆ ಎರಡೂ ಜೊತೆಯಲ್ಲಿ ಎರಡೂ ಸಮಾನವಾಗಿದ್ದಾಗ ನಿಮಗೆ ಆತ್ಮೀಯತೆಯ ಒಂದು ಸ್ಥಿತಿ रूपित ಆಗ್ಬಿಡ್ತದೆ। तो जब भी कोई कर्तव्य करते हो व मुख से शब्द वर्णन करते हो तो चेक करो कि रहम और रुहाब दोनों समान रूप में है। ಅದಕ್ಕೋಸ್ಕರ ಯಾವುದೇ ಕರ್ತವ್ಯ ಮಾಡಿದರೆ ಅಥವಾ ಬಾಯಿಂದ ಏನೇ ಶಬ್ದಗಳ ವರ್ಣನೆಯನ್ನು ಮಾಡಬೇಕಾದ್ರೆ ಚೆಕ್ ಮಾಡಿಕೊಳ್ಳ್ರಿ, ನನ್ನಲ್ಲಿ ದಯೆ ಮತ್ತು ಆತ್ಮೀಯತೆ ಎರಡರ ಸಮಾನತೆ ಇದೆಯಾ ಅಥವಾ ನನ್ನ ಮಾತಿನಲ್ಲಿ ಎರಡೂ ಸಮಾನ ರೂಪದಲ್ಲಿದೆಯಾ चेक ಮಾಡ್ಕೊಳ್ಳಿ। शक्तियों के चित्रों में इन दोनों गुणों की समानता दिखाते हैं। ಶಕ್ತಿಯರ ಒಂದು ಚಿತ್ರಗಳಲ್ಲಿ ಅಥವಾ ದೇವತೆಗಳ ಚಿತ್ರಗಳಲ್ಲಿ ಈ ಎರಡೂ ಗುಣಗಳ ಸಮಾನತೆಯನ್ನು ತೋರಿಸಲಾಗ್ತದೆ। इसी के आधार पर विश्व नवनिर्माण के निमित्त बन सकते हो। ಈ ಒಂದು ಗುಣಗಳ ಕಾರಣವೇ ನೀವು ವಿಶ್ವದ ನವನಿರ್ಮಾಣಕ್ಕೆ ನಿಮಿತ್ತರಾಗಲು ಸಾಧ್ಯ। स्लोगन, बाप के प्यार के पीछे व्यर्थ संकल्प न्यौछावर कर दो, यही सच्ची कुर्बानी है। ತಂದೆಯ ಪ್ರೀತಿಯ ಹಿಂದೆ ವ್ಯರ್ಥ ಸಂಕಲ್ಪಗಳನ್ನು ಸಮರ್ಪಣೆ ಮಾಡಿ, ಇದೇ ಸತ್ಯ ಸಮರ್ಪಣೆಯಾಗಿದೆ। ये अव्यक्त इशारे सदा हर्षित रहने के लिए अपनी नेचर को सरल बनाओ, सहनशील बनाओ। ಸದಾ ಹರ್ಷಿತರಾಗಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ ಮತ್ತು ಸಹನಶೀಲರಾಗಿ। ಜಿತ್ನಾ ಜೋ ಸ್ವಯಂ ಸರಲ್ ಹೋಂಗೆ ಉತ್ನಾ ಯಾದ್ ಭಿ ಸರಲ್ रहेगी। ಯಾರು ಎಷ್ಟು ಸ್ವಯಂ ಸರಳರಾಗಿರ್ತಾರೋ ಅಷ್ಟು ನೆನಪು ಸರಳವಾಗಿರ್ತದೆ। ಜಿತ್ನಾ ಜೋ ಹರ್ ಬಾತ್ ಮೇ ಸ್ಪಷ್ಟ ಅರ್ಥಾತ್ ಸಾಫ್ ಹೋಗಾ ಉತ್ನಾ ಸರಲ್ ಹೋಗಾ। ಯಾರು ಪ್ರತಿಯೊಂದು ಮಾತಿನಲ್ಲಿ ಸ್ಪಷ್ಟ ಮತ್ತು ಸ್ವಚ್ಛ ಇರ್ತಾರೋ ಅಷ್ಟು ಅವರು ಸರಳವಾಗಿರ್ತಾರೆ। जो जैसा स्वयं होता है वैसे ही उनकी रचना में भी वही संस्कार होते हैं। ಯಾರು ಸ್ವಯಂ ಹೇಗಿರ್ತಾರೋ ಅವರ ರಚನೆಯಲ್ಲಿಯೂ ಅದೇ ಸಂಸ್ಕಾರ ಇರ್ತದೆ। तो हर गुण के प्रैक्टिकल स्वरूप एग्जाम्पल बनो। ಅದಕ್ಕೋಸ್ಕರ ಪ್ರತಿಯೊಂದು ಗುಣಗಳ ಪ್ರಾಕ್ಟಿಕಲ್ ಸ್ವರೂಪದ ಎಕ್ಸಾಂಪಲ್ ಆಗಿ, ಉದಾಹರಣಾ ಮೂರ್ತಿಗಳು ಆಗಿ। ಅಚ್ಚಾ, ಓಂ ಶಾಂತಿ।